देवताः जन्माद्यस्य तोन्मयादितरतः अर्थेषु विज्ञस्वराट् तेने ब्रह्महृदायादिकवये मुह्यन्ति यं सूरयाः तेजोवारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि स्वस्तस्तु सतामशेषन्मङ्गलानि भवन्तु श्लोकैकश्रवणपठनमात्रेण भक्तश्च श्रोतॄणां निखिलकलिकृतकल्मषापनोदनपटतरे धर्माद्यखिलपुरुषार्थसाधने भूते श्रीमद्भागवतसप्ताहकाले षष्ठेहनि कथाप्रारम्भः किञ्चित् पूर्वकथानुवादः ओಂ ಕಂಸನ ವಧೆ ಅನ್ನೋದಾಗುತ್ತೆ. ಅದಾದಮೇಲೆ ಅವನ ಹೆಂಡತಿ ಆಸ್ತಿ ಪ್ರಾಸ್ತಿಯರು ಕೃಷ್ಣ ಬಂದು ನನ್ನ ಗಂಡನನ್ನು ಕೊಂದು ಬಿಟ್ಟ ಅಂತ ಹೇಳಿ ತಮ್ಮ ತಂದೆಯಾಗಿರ್ತಕ್ಕಂಥ ಜರಾಸಂಧನಿಗೆ ದೂರನ್ನು ಕೊಡ್ತಾರೆ. ಜರಾಸಂಧ 23 ಅಕ್ಷೋಹಿಣಿ ಸೈನ್ಯವನ್ನು ಜೊತೆ ಮಾಡಿಕೊಂಡು ಯುದ್ಧಕ್ಕೆ ಬರ್ತಾನೆ. 18 ಸರ್ತಿ ಬರ್ತಾನೆ. 18 ಸರ್ತಿ ಬಂದರೆ 18 ಸರ್ತಿನೂ ಅವರ ಸೈನ್ಯವನ್ನೆಲ್ಲ ಸಂಹಾರ ಮಾಡ್ತಾನೆ. ಅವನನ್ನು ಹಂಗೆ ಕಳಿಸ್ತಾನೆ. ಯಾಕೆ ಅಂತಂದರೆ ಭೂಭಾರ ಹರಣಕ್ಕೆ ನಾನು ಅವತಾರ ಮಾಡಿರೋದು, ಆದ್ದರಿಂದ ಅವನು 23 ಅಕ್ಷೋಹಿಣಿ ಸೈನ್ಯ ಜೊತೆ ಮಾಡ್ಕೋತಾನೆ, ಇಲ್ಲಿ ಬರ್ತಾನೆ, ಅವನನ್ನು ಹಂಗೆ ಕಳಿಸೋಣ ಅಂಥೇಳಿ ಅವನನ್ನು ಹಂಗೆ ಕಳಿಸ್ತಿದ್ದ. ಒಂದು ಸರ್ತಿ ಬಲರಾಮ ಅವನನ್ನು ಕೊಲ್ಲಕ್ಕೆ ಹೋಗ್ತಾನೆ. ನೀನು ಕೊಲ್ಲಬೇಡ, ಇವನನ್ನು ಮತ್ತೊಬ್ಬರ ಕೈಯಿಂದ ಕೊಲ್ಲಿಸಬೇಕು ಎಂಬುದಾಗಿ ತಾನು ಹೇಳಿದ. ಯಾಕೆ ಅಂದರೆ ಹನುಮನಾಗಿದ್ದಾಗ ರಾವಣ ಕುಂಭಕರ್ಣರನ್ನು ಕೊಲ್ಲುವ ಶಕ್ತಿ ಇದ್ದರೂ ಸಹ ಅವರನ್ನು ಕೊಲ್ಲದೆ ಹರಿಯ ಸೊತ್ತು ಅಂತ ಬಿಟ್ಟಿರ್ತಾನೆ. ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರು ಸರ್ವೋತ್ತಮನ ಸ್ವತ್ತು ಅಂತ ಬಿಟ್ಟಿದ್ದಕ್ಕೆ ಈಗ ಜೀವೋತ್ತಮರ ಸ್ವತ್ತು ಅಂತ ಸರ್ವೋತ್ತಮ ಬಿಟ್ಟಂತೆ ಜರಾಸಂಧನ ಎಂಬುದಾಗಿ ತಾವು ಹೇಳುತ್ತಾರೆ. ಇದಾದ ಮೇಲೆ ಶೃಗಾಲ ವಾಸುದೇವ ಎಂಬತಕ್ಕಂಥವನಿದ್ದಾನೆ, ಅವನು ಸಂಹಾರ ಮಾಡಬೇಕು ಕೊಲ್ಲಾಪುರದಲ್ಲಿ ಎಂದಾಗ ಪರಶುರಾಮ ದೇವರು ಹೇಳ್ತಾರೆ, ಆ ಇಚ್ಛೆಯಂತೆ ಹೋಗಿ ಅವರ ಸಂಹಾರವನ್ನು ತಾನು ಮಾಡ್ತಾನೆ. ಅಲ್ಲಿಂದ ಬಂದು ಗೋಮಂತಗಿರಿಯಲ್ಲಿ ನಿಂತ್ಕೋತಾನೆ. ಗೋಮಂತಗಿರಿಯಲ್ಲಿ ನಿಂತುಕೊಂಡಾಗ ಇತ್ತಳ ಕಡೆಯಲ್ಲಿ ವೈಕುಂಠದಲ್ಲಿ ಭಗವಂತನ ಕಿರೀಟವನ್ನೇ ಅಪಹಾರ ಮಾಡಿಬಿಡ್ತಾನೆ ಬಲಿಚಕ್ರವರ್ತಿ. ಕಿರೀಟವನ್ನೇ ಅಪಹಾರ ಮಾಡಿಬಿಟ್ಟಾಗ ಗರುಡ ಇದನ್ನು ನೋಡಿದ, ಹೋದ, ಅವನನ್ನು ಸೋಲಿಸ್ದ, ಕಿರೀಟ ತಗೊಂಬಂದ. ಈ ಗೋಮಂತಗಿರಿಯಲ್ಲಿರ್ತಕ್ಕಂಥ ಕೃಷ್ಣನ ತಲೆ ಮೇಲೆ ಇಟ್ಟ. ನಾರಾಯಣ ಚಲುವ ನಾರಾಯಣ ಅಂತ ಕುಣಿದಾಡಿದ. ಗರುಡನಿಗೆ ವೈನತೇಯ ಅಂತ ಹೆಸರು. ಯಾಕೆಂದರೆ ವಿನತೆಯ ಮಗ. ವೈನತೆಯ ಇಟ್ಟಂಥ ಕಿರೀಟ ಮುಡಿ, ಅದಕ್ಕೆ ವೈನತೆಯ ಮುಡಿ, ಅದು ವೈರ್ಮುಡಿ ಆಗಿರೋದು ಇವತ್ತು. ವೈನತೆಯ ಮುಡಿ ಅಂತ ಅದಕ್ಕೆ ಹೆಸರು. ಅದಕ್ಕೆ ಆದ್ದರಿಂದ ತಾವು ಹೇಳ್ತಾರೆ ಇವತ್ತು ಅದಕ್ಕೆ ಯಾವುದೋ ಒಂದು ನಕ್ಷತ್ರ ವೈಶಾಖ ಮಾಸದಲ್ಲಿ ಉತ್ಸವ ಮಾಡ್ತಾರೆ ಮೇಲ್ಕೋಟೆ ಒಳಗೆ. ಯಾವುದೋ ಒಂದು ನಕ್ಷತ್ರದಲ್ಲಿ ಅದನ್ನು ಇಡಬೇಕು, ಮಂಡ್ಯ ಟದ್ರಿ ಒಳಗೆ ಇರುತ್ತೆ ಅದು. ಬಹಳ ಅದಕ್ಕೆ ಗೌರವದಿಂದ ತೊಗೊಂಡು ಹೋಗಿ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ಕೊಂಡು ಆ ನಕ್ಷತ್ರ ಬಂದಾಗ ರಾತ್ರಿ ಬರುತ್ತೆ ಆ ನಕ್ಷತ್ರ 11:30 12 ಆವಾಗ ಅದನ್ನು ಇಟ್ಟು ಊರೆಲ್ಲ ಮೆರವಣಿಗೆ ಮಾಡ್ತಾರೆ. ಇವತ್ತು ವೈನತೆಯ ಮುಡಿ ಎಂಬುದಾಗಿ ಅದನ್ನು ಕರೆದರು. ಆಮೇಲೆ ಗೋಮಂತ ಪರ್ವತಕ್ಕೆ ಬೆಂಕಿ ಹಚ್ಚಿಬಿಡೋಣ ಅಂತ ಹೇಳಿ ಗೋಮಂತ ಪರ್ವತಕ್ಕೆ ಬೆಂಕಿ ಹಚ್ಚಿದಾಗ ಪರ್ವತವನ್ನು ತುಳಿದ್ರು. ಅರ್ಧ ತುಳಿದ್ರು, ಒಳಗೊಟ್ಟೋಯ್ತು. ನೀರೆಲ್ಲ ಮೇಲೆ ಬಂತು, ಆರ್ಹೋಯ್ತು. ಆ ಗೋಮಂತ ಪರ್ವತದ ಅರ್ಧ ಬೆಟ್ಟ ಒಳಗಿದೆ, ಅರ್ಧ ಬೆಟ್ಟ ಮೇಲಿದೆ. ಅದೇ ಮೇಲ್ಕೋಟೆ ಬೆಟ್ಟ ನಿಮ್ಗೆ ಕಾಣ್ತದೆ ಎಂಬುದಾಗಿ ಅದಕ್ಕೆ ವೈನತೆಯ ಮುಡಿ. ನಾರಾಯಣ ಚಲುವ ನಾರಾಯಣ, ನಾರಾಯಣ ಚಲುವ ನಾರಾಯಣ ಅಂತ ಕೊಡೋದು. ಇವತ್ತಿಗೂ ಚಲುವ ನಾರಾಯಣ ಚಲುವನಾಗೇ ಇದ್ದಾನಲ್ಲಿ, ಭಾಳ ಚಂದ ಇದ್ದಾನೆ. ಮಂಡ್ಯಕ್ಕೆ 22 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಇದು, ಆಯಿತಾ. ಆಮೇಲೆ ಗರ್ಗಾಚಾರ್ಯರು ಎಂಬತಕ್ಕಂಥವ್ರು ಇದ್ದರು. ಆ ಗರ್ಗಾಚಾರ್ಯರು ಎಂಬತಕ್ಕಂಥವ್ರು ಯಾದವ ಪುರೋಹಿತರು. ಆ ಯಾದವ ಪುರೋಹಿತರನ್ನು ಒಮ್ಮೆ ಯಾದವರೆಲ್ಲ ಸೇರಿದರು ಬಾಲಕರು. ಯಾದವರೆಲ್ಲ ಬಾಲಕರು ಸೇರಿಬಿಟ್ಟು ನಪುಂಸಕ ಅಂತ ಹೇಳಿಬಿಟ್ಟು ಅವನನ್ನು ಗೇಲಿ ಮಾಡಿದರು. ಆಗ ತೊಡೆಯಿಂದ ಒಬ್ಬ ಮನುಷ್ಯನನ್ನು ಸೃಷ್ಟಿ ಮಾಡ್ತಾರೆ, ಒಂದು ಮಗುವನ್ನು. ಯವನ ರಾಜ ಅದನ್ನು ಸಾಕಿದ. ಕೃಷ್ಣನನ್ನು ಕೊಲ್ಲುವಂಥ ಮಗ ಅಂದರು. ಅವನ ಯಾರು ಕಾಲಯವನ ಎಂಬುದಾಗಿ ಆದ. ಆ ಕಾಲಯವನನ್ನು ಕರೆಸೋಣ ಅಂತ ಹೇಳಿ ಜರಾಸಂಧ ಕಾಲಯವನನ್ನು ಕರೆಸ್ತಾನೆ. 3 ಕೋಟಿ ಸೈನ್ಯವನ್ನು ತಗೊಂಡು ಬರ್ತಾರಂತೆ. ಭಾಗವತ ಹೇಳ್ತಾ ಇದೆ, ಆ ಸೈನ್ಯದವರಿಂದ ಮೂತ್ರ ಇದರಲ್ಲೇ ಎಲ್ಲನೂ ಸಹ ನದಿಯದಂಗೆ ಹರಿದೋಗೋದು. ಏನೋ ಸೂರ್ಯ ಒಣಗಿಸ್ಬಿಟ್ಟ, ನಾವೆಲ್ಲ ಬಚಾವಾದವು ಅಂತ ಹೇಳ್ತಾರೆ. ಅಂತಹ ಕಾಲಯವನನ್ನು ಸಂಹಾರ ಮಾಡಬೇಕು ಅಂದರು. ಹರಿವಂಶದಲ್ಲಿ ಕಥೆ ಬರುತ್ತೆ, ಕೃಷ್ಣನನ್ನು ಕೊಲ್ಲುವ ಮಗ ಹುಟ್ಟಲಿ ಅಂತ ಹೇಳಿ ಅವರು ಹೇಳಿದ್ರಿಂದ ಬ್ರಹ್ಮದೇವರು ತಥಾಸ್ತು ಅಂದಿದ್ದರಿಂದ ಸತ್ಯ ಮಾಡಬೇಕು ಅಂತ ಹೇಳಿ ಭಗವಂತ ಒಂದು ಮಡಕೆಯಲ್ಲಿ ಕೃಷ್ಣ ಸರ್ಪವನ್ನು ಇಟ್ಟು ಕಳಿಸ್ದ. ಅವನು ಕೃಷ್ಣ ಸರ್ಪವನ್ನು ಕೊಂದು ಕಳಿಸ್ದ. ಕೃಷ್ಣನ ಕೊಂದಂತೆ ಆಯಿತು ಅಂದರು. ಕೃಷ್ಣನ ಕೊಲ್ಲಬೇಕು ಅಂತ ಹೇಳಿದ್ದ ಹೊರತು ಯಾದವ ಕೃಷ್ಣ ಭಗವಂತ ಕೃಷ್ಣ ಅಂತ ಅವನೇನು ಕೇಳಿಲ್ಲ. ಕೃಷ್ಣನ ಕೊಲ್ಲಬೇಕು ಅಂದ. ಕೃಷ್ಣ ಸರ್ಪ ಕೊಂದರೆ ಕೃಷ್ಣನ ಕೊಂದಂತೆ ಆಯಿತು ಅಂತ ಅಂದ್ಕೊಂಡಂತೆ. ಆಮೇಲೆ ಅವನನ್ನು ನೋಡಿ ಅವನು ಸೌದಿ ಅರೇಬಿಯಾ ಅದೆಲ್ಲ ಅವ್ರಿಗೆ ಸೇರಿದ್ದು. ಆದ್ದರಿಂದ ಮುಸ್ಲಿಂ ದೊರೆ ಇವನು, ನಾನು ಮಡಿ ದೇವರು, ಆದ್ದರಿಂದ ಇವನ ಜೊತೆ ಯಾಕೆ ಯುದ್ಧ ಮಾಡಬೇಕು, ಬೇಡ ಅಂತ ಪಲಾಯನ ಮಾಡೋಕ್ಕೆ ಶುರು ಮಾಡಿದೆ. ಅವನನ್ನು ಅಟ್ಟಿಸ್ಕೊಂಡು ಬರ್ತಾನೆ. ಒಂದು ಗುಹೆಗೆ ಹೋಗ್ತಾನೆ. ಆ ಗುಹೆಯಲ್ಲಿ ಮುಚುಕುಂದ ಅನ್ನೋ ಮಲಗಿರ್ತಾನೆ.
ಅವನ ಮೇಲೆ ತನ್ನ ಕಾವಿ ಶಾಟೆ ಹೊದಿಸ್ತಾನೆ, ತಾನು ಮರೆ ಆಗ್ತಾನೆ. ಆಗ ಅವನು ಆ ಕಡೆಯಿಂದ ಈ ಕಡೆಗೆ ಬರ್ತಾನೆ. ಈ ಕಡೆಯಿಂದ ಬಂದಂತಹ ಕಾಲದಲ್ಲಿ ಸರಿ ಬಂದ, ಓಹೋ ಇಲ್ಲಿ ವೇಷ ಮರೆಸ್ಕೊಂಡು ಮಲಗಿದ್ಯಾ ಅಂತ ಜಾಡ್ಸೊಂದು ಸತಿ ಕಾಲಲ್ಲಿ ಒದ್ದ. ಅವನು ಒದ್ರೆ ಇವನೆದ್ದ, ಅವನು ಕೆಳಗೆ ಬಿದ್ದ. ಯಾಕೆಂದರೆ ದೇವತೆಗಳಿಗೆ ಯುದ್ಧದಲ್ಲಿ ಸಹಾಯ ಮಾಡಿದ್ರಂತೆ ಮುಚುಕುಂದ. ಆದರೆ ಏನು ಬೇಕು ಅಂದರೆ ನಾನು ನಿದ್ದೆ ಮಾಡಬೇಕು ಅಂತ ಕೇಳ್ಕೊಂಡ. ಯಾರು ನಿದ್ದೆಯಿಂದ ಎಚ್ಚರಿಸ್ತಾರೆ ಅವನು ಸಾಯಲಿ ಅಂತ ವರ ಕೊಟ್ಟಿದ್ದರು. ಅದರಂತೆ ಅವನಾಗಿದ್ನಪ್ಪ ಎಂಬತಕ್ಕಂಥ ವಿಚಾರಗಳನ್ನು ತಾವು ಹೇಳ್ತಾರೆ. ಈ ರೀತಿಯಲ್ಲಿ ಕೃಷ್ಣನ ಲೀಲ ಮುಂದುವರೆಕೊಂಡು ಹೋಗುತ್ತೆ. ಮತ್ತು ರೈವತ ರಾಜ ಎಂಬತಕ್ಕಂಥವನು ತನ್ನ ಮಗಳಿಗೆ ಯಾರನ್ನು ಹುಡುಕಿ ಇಟ್ಟಿದ್ಯಾ ನೋಡೋಣ ಅಂತ ಹೇಳಿ ಬ್ರಹ್ಮದೇವ್ರ ಹತ್ರ ಹೋದರೂ ಕೇಳೋಣ ಅಂತ ಬ್ರಹ್ಮದೇವ್ರಿಗೆ ನಿದ್ದೆ ಬಂದ್ಬಿಡ್ತಾವೆ. ಅಲ್ಲಿ ಬ್ರಹ್ಮದೇವ್ರ ನಿದ್ದೆ ಬಂದಿದ್ದಲ್ಲ, ಬ್ರಹ್ಮದೇವರ ಲೋಕದಲ್ಲಿ ಇರೋಕ್ಕೆ ಇವನಿಗೆ ಯೋಗ್ಯತೆ ಇಲ್ಲ. ಬ್ರಹ್ಮದೇವರು ಇದರಲ್ಲಿ ನಡೀತಾ ಇದ್ದ, ಇವನಿಗೆ ನಿದ್ದೆ ಬಂತು. ಒಂದು 20 ನಿಮಿಷ ಆಗಿದೆ. ಆ 20 ನಿಮಿಷ ಆದ್ಮೇಲೆ ಹೋಗಿ ಕೇಳ್ತಾನೆ, ನೀ ಯಾವ್ಯಾವ ವರನ್ ನೋಡಿದ್ದೀಯಾ ಅಂದರು. ಇಂತಿಂಥ ವರನ್ ನೋಡಿದ್ದೀನಿ ಅಂತ ಅವನಂದ. ಇವ್ರು ಯಾರೂ ಇಲ್ಲ ಕಣೆ, 27 ಚತುರ್ಯುಗ ಆಗೋಗಿದೆ, 28ನೇ ದ್ವಾಪರ ಯುಗ ಬಂದಿದೆ, ಶ್ರೇಷ್ಠದೇವರು ಬಲರಾಮ ಆಗಿದ್ದಾನೆ, ಆದ್ದರಿಂದ ಅವನು ಕೊಟ್ಟು ಮದುವೆ ಮಾಡಿ ಹೋಗು ಅಂತ ಹೇಳಿದರು. ಯುಗ ಧರ್ಮ ಅದು. ಆದ್ದರಿಂದ ಅವನು ಕೊಟ್ಟು ಮದುವೆ ಮಾಡು ಅಂದರು. ಆದ್ದರಿಂದ ಬಲರಾಮ ಆಗಿ ಬರ್ತಾನೆ ಶೇಷದೇವರು ಅಂತ ಹೇಳಿದರು. ಈ ಕಡೆ ರುಕ್ಮಿಣೀ ದೇವಿ ಎಂಬತಕ್ಕಂಥವಳು ಸ್ವಯಂವರ ಏರ್ಪಾటు ಮಾಡಬೇಕು ಅಂತ ಮಾಡ್ತಾರೆ. ಹರಿವಂಶದ ಕಥೆಯ ಪ್ರಕಾರವಾಗಿ ಸ್ವಯಂವರ ಏರ್ಪಾటు ಮಾಡಬೇಕು ಅಂತ ಬರ್ತಾರೆ. ಸ್ವಯಂವರದಲ್ಲಿ ರಾಜಾದಿರಾಜರು ಮಾತ್ರ ಭಾಗವಹಿಸಬೇಕು, ಬೇರೆಯವರು ಭಾಗವಹಿಸೋಂಗಿಲ್ಲ ಎಂಬುದಾಗಿ ತಾವು ಹೇಳ್ತಾರೆ. ಆದರೆ ಇವನು ರಾಜ ಅಲ್ಲ ಕೃಷ್ಣ, ಅದರಿಂದ ಭಾಗವಹಿಸೋಂಗಿಲ್ಲ. ಆದರೆ ಕೃಷ್ಣ ಹೋದ ಅಲ್ಲಿಗೆ. ಕೃಷ್ಣ ಹೋದಂತಹ ಕಾಲದಲ್ಲಿ ಇವನು ಯಾಕೆ ಬಂದ ಎಂಬುದಾಗಿ ಹೇಳಿದರು. ಕ್ರಥ ಮತ್ತು ಕೈಶಿಕ ಅಂಥೇಳಿ ಭೀಷ್ಮಕ ರಾಜನ ತಮ್ಮಂದರು ತಮ್ಮ ರಾಜ್ಯವನ್ನು ಕೃಷ್ಣನಿಗೆ ಕೊಟ್ಟುಬಿಟ್ರು. ಅವನ ರಾಜ ಆಗೋದ. ಅದಕ್ಕೋಸ್ಕರ ಹಾಗಾದರೆ ಇವನೇನು ಮಾಡ್ದ, ಸ್ವಯಂವರ ಕ್ಯಾನ್ಸಲ್ ಅಂದ್ಬಿಟ್ಟ, ಕೃಷ್ಣ ಬರ್ತಾನೆ ಅಂತ. ಹಾಗಾದರೆ ಏನು ಮಾಡೋಣ ಅಂದರೆ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ರು. ಸಾಮಾನ್ಯವಾಗಿರ್ತಕ್ಕಂಥ ಸ್ತ್ರೀಯರಂತೆ ಒಂದು ಪತ್ರ ಬರೀತಾಳೆ ರುಕ್ಮಿಣೀ ದೇವಿ. ಪತ್ರ ಬರೆದಳು ಕೃಷ್ಣನ ಗುಣವರ್ಣನೆಯ ವರ್ಣಿಸುತ್ತಲೇ ದ್ವಾರಕೆಗೆ ತಂದನ್ನು ಲಾತವ್ಯರುಜು ಸುದೇವ ನಾಮಕ ಬ್ರಾಹ್ಮಣ ಅಂತ. ರುಕ್ಮಿಣೀ ದೇವಿ ಕೈ ಭಿಕ್ಷೆ ಸ್ವೀಕಾರ ಮಾಡ್ತಾ ಇದ್ದಂತೆ ಅವನ ಕೈ ಕೊಟ್ಟರು, ಅವನು ತಂದರು. ಲಕ್ಷ್ಮೀನಾರಾಯಣರ ವ್ಯಾಪಾರ ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ, ರುಜುಗಣಸ್ಥರೇ ಮಾಡೋದು. ಲಾತವ್ಯ ನಾಮಕ ರುಜು ಅವರೇ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಅನ್ನೋದಕ್ಕೆ ಬೇಕಾದಷ್ಟು ಉಲ್ಲೇಖಗಳಿದೆ. ಆಮೇಲೆ ಅದು ತೊಗೊಂಡು ಬರ್ತಾರೆ. ತೊಗೊಂಡು ಬಂದಾಗ ಇದೆಲ್ಲ ರುಕ್ಮಿಣೀ ಶುದ್ಧಿಯೇ ನೋಡ್ಬೇಕು ನಾವು. ಆದ್ದರಿಂದ ಅಪತ್ರ ಶುತ್ವ ಗುಣ ಅನುಭವನೈಕ ಸುಂದರಂ ಬೇಕಾದಷ್ಟು ಬರೀತಾರೆ. ನಿನ್ನ ಗುಣಗಳನ್ನು ನಾರದರಿಂದ ಕೇಳಿದ್ದೇನಪ್ಪ ನಾನು, ಆದ್ದರಿಂದ ನಾನು ನಿನ್ನನ್ನೇ ಮದುವೆ ಆಗಬೇಕು ಅಂತ ಇದ್ದೀನಿ, ನಿನ್ನನ್ನು ಬಿಟ್ಟು ಬೇರೆಯವ್ರನ್ನ ಯಾರನ್ನೂ ಮದುವೆ ಆಗಲ್ಲ, ಬೇರೆಯವರಿಗೆ ಯಾರಿಗಾದರೂ ಸಹ ನನ್ನನ್ನು ದೀಪ ಏನು ಹತ್ತಿರ ಇದೆ ನೋಡಿ, ಬ್ಯಾಗು ದೂರ ಇದೆ. ಆದ್ದರಿಂದ ಇನ್ಯಾರಾದರೂ ಸಹ ಮದುವೆ ಆಗುತ್ತಾರೆ ಮಾಡ್ಕೊ ಅಂತಂದರೆ ನಾನು ಮಾಡ್ಕೊಳ್ಳೋದಿಲ್ಲ. ಈ ಒಂದು ಜನ್ಮವನ್ನು ಬಿಟ್ಟು ಇನ್ನೊಂದು ಜನ್ಮವನ್ನು ಪಡೆದು ನಿನ್ನನ್ನೇ ಮದುವೆ ಆಗ್ತೇನೆ ನಾನು. ಏನು ಅಂತಃಪುರದಲ್ಲಿರ್ತಕ್ಕಂಥ ಹೆಣ್ಣು ಹೊರಗಡೆ ಬಂದ್ಬಿಟ್ಲು ಅಂತ ಅನ್ಕೋಬೇಡ, ಸರ್ವದಾ ನಿನ್ನ ಅಂತಃಪುರದಲ್ಲೇ ನನ್ನ ವಾಸ ಇರೋದು. ಹಿಂಗೆಲ್ಲ ಬರೀತಾಳವಳು. ಶಂಭು ಪುತ್ರ ಸಮಃ ಪುರರಿಪು ಪೌತ್ರ. ಆದ್ದರಿಂದ ಇವರೆಲ್ಲ ಮಕ್ಕಳು ಮೊಮ್ಮಕ್ಕಳು. ಶೇಷದೇವರು ಹಾಸಿಗೆ, ಗರುಡ ದೇವರು ನನಗೆ ವಾಹನ, ಇವ್ರನ್ನೆಲ್ಲ ಕಟ್ಕೊಂಡು ನಾನೇನು ಮಾಡಲಿ, ಆದ್ದರಿಂದ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿ ತಾನು ಪತ್ರ ಬರೆದಿದ್ದಾಳೆ. ಪತ್ರ ಸುದೇವ ನಾಮಕ ಬ್ರಾಹ್ಮಣ ತಂದಿದ್ದಾನೆ, ವಾಯುವೇಗದಿಂದ ಬಂದಿದ್ದಾನೆ, ಕೊಟ್ಟಿದ್ದಾನೆ. ಅವ್ರ ಕೈಯೇ ಹಿಡಿದು ಕುಲ್ಕಿ ಅವ್ರನ್ನ ರಥದಲ್ಲಿ ಕೂಡಿಸ್ಕೊಂಡು ನಾಗಾಲೋಟವಾಗಿ ಬಂದ್ಬಿಡ್ತಾನೆ. ನಾಳೆ ಅಂಬಿಕಾವನದಲ್ಲಿ ನಾನು ಗೌರಿ ಪೂಜೆ ಮಾಡೋಕ್ಕೆ ಬರ್ತೀನಿ, ಆವಾಗ ಬಂದು ಕರ್ಕೊಂಡು ಹೋಗುವಂತ ಬರೆದಿರ್ತಾಳೆ. ಅವೆಲ್ಲ ಏನು ಬರೀಬೇಕಾಗಿಲ್ಲ, ಕೃಷ್ಣಂಗೆ ಗೊತ್ತು ಯಾಕೆ ಕರ್ಕೊಂಡು ಹೋಗಬೇಕು ಏನು ಅಂತ. ಅಲ್ಲಿ ಹರಿವಂಶದಲ್ಲಿ ಬರೋ ಕಥೆಯಲ್ಲಿ ಆವಾಗ ಯಾವಾಗ ಸ್ವಯಂವರ ಕ್ಯಾನ್ಸಲ್ ಅನ್ನತ್ತೋ, ಇವನು ರಾಜ ಆದ್ನೋ, ಭೀಷ್ಮಕ ರಾಜನ ಕರೆದು ಎಚ್ಚರ ಮಾಡಿ ರುಕ್ಮಿಣಿನ ಕರ್ಕೊಂಬ ಅಂತ ಹೇಳಿ ಕನ್ಯಾದಾನ ಮಾಡಿಸ್ಕೊಂಡು ಸ್ವೀಕಾರ ಮಾಡಿದ್ದಾನೆ. ನಾನು ಬೇಕಾದಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಯಾವುದೋ ಕನ್ಯೆಯನ್ನು ಎತ್ಕೊಂಬಂದ್ಬಿಟ್ಟ ಅಂತ ತಿಳ್ಕೊಬೇಡ್ರಿ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ನಾಕಾರ ಪುರಾಣ ನೋಡಬೇಕು ಅಂತ ಹೇಳೋದು. ಆಗ ಕೃಷ್ಣ ಏನು ಮಾಡ್ತಾನೆ, ಇಲ್ಲಿ ಆ ರಥವನ್ನು ಹತ್ತಿ ಬರ್ತಾ ಇದ್ದಾನೆ. ಪತ್ರವನ್ನು ತಂದವನ ಕೈಯನ್ನೇ ಹಿಡಿದಿದ್ದಾನೆ ಅಂದಮೇಲೆ ಪತ್ರ ಬರೆದವ್ರ ಕೈ ಹಿಡಿಯೋದಿಲ್ಲೇನು ಅಂತಾರೆ ವಾದಿರಾಜರು. ಆದ್ದರಿಂದ ಆ ನಾಗಾಲೋಟದಿಂದ ಆ ರಥ ಬರ್ತಾ ಇದೆ. ಆ ರಥ ಬರ್ತಾ ಇರ್ಬೇಕಾದ್ರೆ ಇವಳು ಬರ್ತಾಳೆ. ಹೊರಗಡೆಗೆ ಬಂದಿರಲಿಲ್ಲ ರುಕ್ಮಿಣಿ ಅಂತಃಪುರದಿಂದ. ಅವಳ ಸೌಂದರ್ಯವನ್ನು ನೋಡಿ ಬಿಚ್ಚುಗತ್ತಿ ಪಾರೆ ಇಟ್ಕೊಂಡಿದ್ದವರೆಲ್ಲ ನಿದ್ದೆ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಗುಂಗುರು ಕೂದಲನ್ನು ಸರಿ ಮಾಡ್ಕೊಳ್ಳೋದ್ರ ಮೂಲಕವಾಗಿ ಅವಳ ಸೌಂದರ್ಯವನ್ನು ನೋಡ್ತಾನೆ. ಕೃಷ್ಣನಿಗೆ ನಮಸ್ಕಾರ ಮಾಡ್ತಾಳೆ. ರಥದಲ್ಲಿ ಬರ್ತಾನೆ, ಫಟ್ ಅಂತ ಹಾರ್ತಾಳೆ, ಕೈ ಹಿಡಿದು ಎಳ್ಕೊಳ್ತಾಳೆ. ಎಳ್ಕೊಂಡಾಗ ಆಲಿಂಗನ ಭಾಗ್ಯ ಎಂಬತಕ್ಕಂಥದ್ದು ತಾನು ಬಂದ್ಬಿಡುತ್ತೆ. ಇದೇ ಛಲೋ ಆಗಿದೆ ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳ್ತಾರಪ್ಪ. ರಥವು ಪಥದಲ್ಲಿ ಹಾರಿತು ವಾತವೇಗದಿಂದಲಾಗಲೇ ಆತುರದಿ ಓಡಿದರು ರುಕ್ಮಿಯ ಬಂಧುಗಳು. ಜಾತವೇದನಗ್ರಜ ಕೂಡಿ ದೈತ್ಯರೆಲ್ಲರೂ ಕದನ ಮಾಡಿ ಸೋತು ಪಲಾಯನಗೈದರಾಗಲ್ಲೇ.
ಹರಿಯು ಹಿಡಿದ ರುಕ್ಮಿಶಿರವನು. ಆಮೇಲೆ ಚತುರಂಗ ಬಲ ಸಮೇತ ಕರ್ಕೊಂಡು ಹೋಗಿದ್ದ ಇವನು ಬಲರಾಮ. ಆದ್ದರಿಂದ ರುಕ್ಮಿ ಯುದ್ಧಕ್ಕೆ ಬರ್ತಾನೆ. ಅವನ ತಲೆಯನ್ನು ಅರ್ಧ ಕ್ಷೌರ ಮಾಡಿದ ಅಂದರೆ ಹೇಳ್ತಾ ಕ್ರಾಪ್ ಬಿಡಿಸ್ದ ಅಂತ ಅರ್ಥದಲ್ಲಿ ಆವಾಗಲೇ ಶುರು ಆಗಿದ್ದದು. ಭೋಜಕಟಕ ಅನ್ನೋ ಕಡೆಗೆ ಅವನು ಇರ್ತಾನೆ. ಆಮೇಲೆ ಮೂಲಮಾಧವ ಅನ್ನೋ ಉದ್ಯಾನವನಕ್ಕೆ ಹೋಗ್ತಾರೆ. ಅಲ್ಲಿ ಭೀಷ್ಮಕ ರಾಜನ ಕಡೆಯವರೇ 2 ಯಾರೂ ಬಂದಿಲ್ಲ, ಯಾದವರೇ ಇಬ್ಬಾಗವಾಗ್ತಾರೆ. ನೀವು ಗಣ್ಣವರು, ನಾವು ಹೆಣ್ಣವರು ಅಂತ ಹೇಳಿ ವಿವಾಹವನ್ನು ತಾವು ಮಾಡಿಕೊಳ್ತಾರೆ. ಮೂಲಮಾಧವ ಎಂಬತಕ್ಕಂಥ ವಿಚಾರವನ್ನು ಅಲ್ಲಿ ಹೇಳ್ತಾರೆ. ಆದರೆ ವಿವಾಹದ ವಿಚಾರ ಎಲ್ಲ ರುಕ್ಮಿಣಿ ಶುಚಿಯಲ್ಲಿ ನಾವು ನೋಡಬೇಕು. ಭಾಗವತದಲ್ಲಿ ಅಷ್ಟೇ ವಿವಾಹ ಮಾಡ್ಕೋತಾರೆ ಅಂತ ಇದ್ದಾರೆ. ಆದ್ದರಿಂದ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೇವಬಲಂ ತದೇವ ಲಕ್ಷ್ಮೀ ಪತೇಂದ್ರಿಯಂ ಸ್ಮರಾಮಿ. ಮಂಗಳಂ ಭಗವಾನ್ ವಿಷ್ಣುರ್ಮಂಗಳಂ ಮಧುಸೂದನ ಮಂಗಳಂ ದೇವಕಿ ಪುತ್ರೋ ಮಂಗಳಂ ಗರುಡಧ್ವಜ ಅಂತಾರೆ. ಆದ್ದರಿಂದ ಮುಂದೆ ಇದೊಂದು ರುಕ್ಮಿಣಿ ಕಲ್ಯಾಣ. ಹಾಗೆ ಶಮಂತಕಮಣಿಯ ಪ್ರಸಂಗದಿಂದ ಸತ್ರಾಜಿತ ತನ್ನ ಮಗಳಾದ ಸತ್ಯಭಾಮೆಯನ್ನು ಕೊಡೋಣ. ಅದೇ ಶಮಂತಕಮಣಿ ಪ್ರಸಂಗದಿಂದ ಜಾಂಬವಂತ ಎಂಬತಕ್ಕಂಥವನು ತನ್ನ ಮಗಳಾಗಿರ್ತಕ್ಕಂಥ ಜಾಂಬವತಿಯನ್ನು ತಾನು ಮದುವೆ ಮಾಡಿಕೊಡ್ತಕ್ಕಂಥದ್ದು. ಈ ರೀತಿಯಲ್ಲಿ ಆಮೇಲೆ 7 ಗೂಳಿಗಳನ್ನು ಹಿಡಿದು ಪಳಗಿಸುವವನಿಗೆ ಮಗಳನ್ನು ಕೊಡ್ತೇನೆ ಅಂತ ಹೇಳಿ ನಗ್ನಜಿತು ಎಂಬತಕ್ಕಂಥ ರಾಜಮಾರ್ಗ. ಕೃಷ್ಣ 7 ರೂಪವನ್ನು ತಾಳಿ ಏಕಕಾಲದಲ್ಲಿ 7 ಗೂಳಿಗಳಿಗೆ ಮೂಗುದಾರ ಹಾಕಿ ಅವಳನ್ನು ಮದುವೆ ಆದ ಎಂಬುದಾಗಿ ಹೇಳ್ತಾರೆ. ಸೂರ್ಯನ ಮಗಳು ಕಾಳಿಂದಿ ಎಂಬತಕ್ಕಂಥವಳು ಇರ್ತಾಳೆ. ಕೃಷ್ಣನ್ನೇ ಮದುವೆ ಆಗಬೇಕು ಅಂತ ಇರ್ತಾಳೆ. ತಾನು ಹೋಗಿ ಅವಳನ್ನು ಸ್ವೀಕಾರವನ್ನು ಮಾಡ್ದ. ಆಮೇಲೆ ಶ್ರುತಕೀರ್ತಿ ಅವರ ಮಗಳು ಸುಭದ್ರೆ ಅಂತ ವ್ರತಾದಿಗಳಿಂದ ಪೂರ್ವದಲ್ಲಿ ಶ್ರುತಿ ಪ್ರತಿಪಾದ್ಯನನ್ನು ನಮಿಸ್ತಾ ಇದ್ಲು. ಅತಿ ಮುದದಿ ಶ್ರೀಹರಿ ವ್ರತಗಳಿಗೆ ಮೆಚ್ಚುತ್ತಾ ಬಂದು ಹಸ್ತಗ್ರಹಣ ಮಾಡಿದ ಭದ್ರರಮಣ. ವಿಂದ ಅನುವಿಂದಾರ ಅನುಜ ಮಿತ್ರವಿಂದೆಯನ್ನು ಅನಾಯಾಸದಲ್ಲಿ ತಂದು ಮದುವೆಯನ್ನು ಮಾಡಿಕೊಂಡ ಕೃಷ್ಣ. ಅಂದವಾದ ಲಕ್ಷಣೆಯ ಪತಿಯ ಪಿತ ಚಂದದಿಂದಿಟ್ಟಿದ್ದ ಲಕ್ಷ್ಯವನ್ನು ಛೇದಿಸುತ್ತಾ ಲಕ್ಷಣೆಯನ್ನು ಪಡೆದ ಲಕ್ಷಣವಂತ ಅಂತ ಹೇಳ್ತಾರೆ. ಹೀಗೆ ಅಷ್ಟಮಹಿಷಿಯರ ಕಲ್ಯಾಣ ಅಂತನ್ನೋದಾಗುತ್ತೆ. ಆಮೇಲೆ ಅದಿತಿಯ ಕರ್ಣಕುಂಡಲಗಳನ್ನು ನರಕಾಸುರ ಅಪಹಾರ ಮಾಡಿಬಿಟ್ಟಿದ್ದಾನೆ ಅಂತನ್ನೋದನ್ನು ತಿಳ್ಕೊಂಡು ಸತ್ಯಭಾಮೆಯನ್ನು ಕರ್ಕೊಂಡು ನರಕಾಸುರನ್ನು ಕೊಲ್ಲೋಣ ಅಂತ ಹೋಗ್ತಾನೆ. ಅವನ ಪಿಎ ಒಬ್ಬನಿದ್ದ ಮುರಾಸುರ ಎಂಬತಕ್ಕಂಥವನು. ಅವನು ಜಲದುರ್ಗ, ವಾಯುದುರ್ಗ ಇವೆಲ್ಲ ಇತ್ತು. ಅದನ್ನೆಲ್ಲ ಛೇದನ ಮಾಡಿಕೊಂಡು ಹೋಗಿ ಅವನ ಸಂಹಾರವನ್ನು ಮಾಡ್ತಾನೆ. ಅವನ ಮಗಳು ಕಟಂಕಟೆ ಅಂತ, ಯಾರು ಮುರಾಸುರನ ಮಗಳು. ಅವಳು ಯಾರು ಅಂದರೆ ಘಟೋದ್ಗದಂಗೆ ಹೆಂಡತಿ, ಪಾಂಡವರ ಮೊದಲನೇ ಸೊಸೆಯವಳು ಗೊತ್ತೇನೆ. ಆದ್ದರಿಂದ ದ್ರೌಪದಿ ದೇವಿ ಅವಳನ್ನು ಕರೆದು ಮನೆ ತುಂಬಿಸ್ಕೊಂಡಿದ್ದಾಳೆ. ಯಾಕಂದರೆ ಹಿಡಿಂಬೆ ಮಗ ಅವನು. ಅದಕ್ಕೋಸ್ಕರವಾಗಿ ತಾವು ಹೇಳ್ತಾರೆ, ಆ ಮುರಾಸುರನನ್ನು ಗೆದ್ದು ನರಕಾಸುರನನ್ನು ತಾನು ಗೆದ್ದು ನರಕಾಸುರನ ಹತ್ತಿರದಲ್ಲಿ 16,100 ಜನ ಹೆಣ್ಣು ಮಕ್ಕಳಿದ್ದರು. ಆಗ ನರಕಾಸುರ ಜರಾಸಂಧ ಇದ್ದಾರಲ್ಲ, ಇವರಿಬ್ಬರದ್ದೇ ಎಲ್ಲ ಕಡೆಗೆ ಟಾಪ್ ಮೋಸ್ಟ್. ಏನಪ್ಪ ಎಂಬುದಾಗಿ ಹೇಳಿದ್ರೆ ಇವ್ರನ್ನ ಬಿಟ್ಟರೆ ಇನ್ನೊಬ್ಬರು ಇಲ್ಲ, ಚಕ್ರವರ್ತಿಗಳಾದಂತೆ ಆಗೋಗಿದ್ರು. ಅವ್ರು ಯೋಚನೆ ಮಾಡಿದ್ರು, ಮುಂದೆ ನಮ್ಮ ಮಕ್ಕಳು ಬರ್ತಾರೆ, ನಮ್ಮ ಮಕ್ಕಳು ಬಂದಂತಹ ಕಾಲದಲ್ಲಿ ಇವರೆಲ್ಲ ಏನು ಮಾಡ್ತಾರೆ, ಈಗ ರಾಜ್ಕುಮಾರರೆಲ್ಲ ಇದ್ದಾರಲ್ಲ, ಅವ್ರ ಮದುವೆ ಆಗುತ್ತೆ, ಅವ್ರ ಮಕ್ಕಳಾಗುತ್ತೆ, ಅವ್ರು ಬಲವಂತರಾಗ್ತಾರೆ, ನಮ್ಮ ಮಕ್ಕಳನ್ನ ಸೋಲಿಸ್ತಾರೆ, ಅವ್ರು ರಾಜ್ಯ ಪಡ್ಕೊಂಡ್ಬಿಡ್ತಾರೆ. ಅದಕ್ಕೇನು ಮಾಡಬೇಕು, ಬೇರೆ ಯಾವ ರಾಜರ ಸಂತತಿ ಬೆಳಿಬಾರ್ದು ಅಂತ ಹೇಳಿ ಎಲ್ಲ ಮದುವೆ ಆಗದೇ ಇರುವಂಥ ಹೆಣ್ಣು ಮಕ್ಕಳನ್ನು ತಂದು ತಾನು ಸೆರೆ ಇಟ್ಟ. 16,100 ಜನ ಸೆರೆ ಇಟ್ಟ. ಈ ಜರಾಸಂಧ ಇದ್ನಲ್ಲ, ಹೆಣ್ಮಕ್ಳು ತಂಟೆಗೆ ಹೋಗಲಿಲ್ಲ. 22,600 ಜನ ಗಂಡದು ಇನ್ನ ರಾಜಕುಮಾರರಂತಂದು ಸೆರೆ ಇಟ್ಟ. ಅವ್ರಿಗೆ ಭೇಟಿ ಆಗಬಾರ್ದು, ಮದುವೆ ಆಗಬಾರ್ದು, ಬೇರೆ ರಾಜರ ವಂಶ ಬೆಳಿಬಾರ್ದು, ನಾವೇ ಚಕ್ರವರ್ತಿಗಳಾಗಿರಬೇಕು, ನಮ್ಮ ಮಕ್ಕಳೇ ಇರಬೇಕು. ಅವ್ರ ಸಂತತಿಯವರೇ ಈಗಲೂ ಇರೋದು ಎಲ್ಲ ಅವ್ರ ಸಂತತಿ. ನನ್ನ ಮಗ ಇರಬೇಕು, ನನ್ನ ಮಗ ಇರಬೇಕು, ಅವನೇ ಮಿನಿಸ್ಟ್ರಿ ಆಗಬೇಕು, ಅವನೇ ಚೀಫ್ ಮಿನಿಸ್ಟ್ರಿ ಆಗಬೇಕು. ಆ ಸಂತತಿ ಇನ್ನೂ ಹೋಗಿಲ್ಲ. ಕಲಿಯುಗ ಮುಗಿಯೋ ತನಕ ಹೋಗೋದು ಇಲ್ಲ ಅದು ಎಂಬುದಾಗಿ ತಾವು ಹೇಳ್ತಾರೆ. ಆದ್ದರಿಂದ ನರಕಾಸುರನನ್ನು ಸಂಹಾರ ಮಾಡಿದಾಗ ಆ 16,100 ಜನರನ್ನು ಬಿಡುಗಡೆ ಮಾಡ್ತಾನಂತೆ. ಹೋಗ್ರಿ ನಿಮ್ಮ ಮನೆಗೆ ಅಂದರೆ, ಹೋಗಲ್ಲ ಕೃಷ್ಣ ಅಂದರು. ಯಾಕೆಂದರೆ ನಾವು ಮನೆಗೆ ಹೋದರೆ ಅಪ್ಪ ಅಮ್ಮನೇ ಸೇರಿಸಲ್ಲ. ಪರಪುರುಷನ ಮನೆ ಒಳಗೆ 1 ವರ್ಷಗಳ ಕಾಲ ಇದ್ದವನನ್ನು ಯಾರು ಸೇರಿಸ್ತಾರೆ? ನಮಗೆ ಮದುವೆ ಆಗುತ್ತೇನೋ? ಆಗಲ್ಲ. ಹೋಗು, ನರಕಾಸುರನ ಮನೇಲಿದ್ದವಳು, ಅವಳನ್ನ ಯಾರು ಮದುವೆ ಆಗ್ತಾರೆ ಅಂತ ಹೇಳ್ತಾರೆ. ಆದರೆ ನರಕಾಸುರ ನಮ್ಮನ್ನೆಲ್ಲ ಸೆರೆ ಹಿಡಿದು ಇಟ್ಟಿದ್ದ, ಆದರೆ ನಿಜವಾಗ್ಲೂ ನಮ್ಮ ಮೇಲೆ ಬಲಾತ್ಕಾರ ಮಾಡಿಲ್ಲ. ಇದು ಬೇರೆಯವ್ರಿಗೆ ಹೇಳಿದರೆ ಒಪ್ಪಲ್ಲ. ನೀನು ಸರ್ವಜ್ಞ, ನಿಂಗೆ ಗೊತ್ತಿದೆ, ಆದ್ದರಿಂದ ನೀನೇ ಮದುವೆ ಆಗು ಅಂದರು. ಏನು ಒಬ್ಬರೇ ಇಬ್ಬರೇ? 16,100 ಜನ. ಎಸ್ ಅಂದ. 16,100 ರಥ ಮಾಡ್ದ. ದ್ವಾರಕಾಪಟ್ಟಣಕ್ಕೆ ಹೋಗ್ರಿ, 16,108 ಅರಮನೆ ಕಟ್ಟಿದ್ದೀನಿ, ಒಬ್ಬೊಬ್ರು ಒಂದೊಂದು ಮನೆ ಆಕ್ಯುಪೈ ಮಾಡ್ಕೊಳ್ರಿ, ನಾ ಬಂದೊಂದು ಮದುವೆ ಆಗ್ತೀನಿ ಅಂತ. ಈ ಸಾಮರ್ಥ್ಯ ನಮ್ಮ ಪರಮಾತ್ಮನಿಗೆ. ಲೋಕವಿಲಕ್ಷಣ ವ್ಯಾಪಾರವನ್ನು ಮಾಡ್ತಾನೆ.
ಎಂಬುದಾಗಿ ಹೇಳಿದರು. ಇದಾದ ಮೇಲೆ ಹಾಗೆ ಆ ಕರ್ಣಕುಂಡಲಗಳನ್ನು ತಗೊಂಡು ಇಂದ್ರಲೋಕಕ್ಕೆ ಹೋದ ಕೂಡಲೇ ಅವನು ಕೃಷ್ಣ ಬಂದಿದ್ದಾನೆ, ಸತ್ಯಭಾಮ ಬಂದಿದ್ದಾಳೆ ಎಂದರು. ಕರೆದರು, ಕೂಡಿಸಿದ್ರು, ಬೇಕಾದ ಉಪಚಾರ ಮಾಡಿದರು. ಅತಿಥಿ ಕರ್ಣಕುಂಡಲಗಳನ್ನೆಲ್ಲ ತಾನು ಕೊಟ್ಟ ಮೇಲೆ ನಂದನವನ್ನು ನೋಡ್ಕೊಂಬರೋಣ ಅಂತ ಬರ್ತಾ ಪಾರಿಜಾತ ವೃಕ್ಷ ಕಿತ್ಕೊಡೋ ಕೃಷ್ಣ ಅಂದ್ಲು. ಅವೆಲ್ಲ ಕಿತ್ಬಾರ್ದು, ಅದೆಲ್ಲ ಸ್ವರ್ಗಲೋಕದ್ದು ಅಂದರು. ನೀನೇ ಹೇಳಿದ್ದೆಲ್ಲಪ್ಪ ಕೊಡ್ತೀನಿ ಅಂತ. ನಾನೇ ಅವಾಗ ಹೇಳಿದ್ದೆ ಅಂತ ಕೃಷ್ಣ. ಒಮ್ಮೆ ನಾರದರು ಒಂದು ಪಾರಿಜಾತ ಪುಷ್ಪ ತರ್ತಾರೆ, ಕೃಷ್ಣನ ಕೈ ಕೊಡ್ತಾರೆ, ಹರಿವಂಶದಲ್ಲಿ ಬರುತ್ತೆ. ಆದ್ದರಿಂದ ಕೃಷ್ಣನ ಕೈ ಕೊಡ್ತಾರೆ. ನಿನಗೆ ಅತ್ಯಂತ ಪ್ರೀತಿ ಪಾತ್ರರಾದವ್ರು ಕೊಡು ಅಂತ ಹೇಳ್ತಾರೆ. ಸುಮ್ಮನೆ ಕೊಡಬಾರ್ದ? ನಾನು ಪಕ್ಕದಲ್ಲಿ ರುಕ್ಮಿಣಿ ಕೂತಿದ್ರು, ಕೊಟ್ಟಾಪಪ್ಪ. ಆ ಸತ್ಯಭಾಮ ಸಖಿಯರು ನೋಡಿಬಿಟ್ಟು ಆಹಾ, ಅತ್ಯಂತ ಪ್ರೀತಿ ಪಾತ್ರ ಯಾರು? ರುಕ್ಮಿಣಿ ಅಂತ ಗೊತ್ತಾಗೋಯ್ತು. ಏನು ಅವಳು ಸಿಟ್ಟು ಮಾಡ್ತಾ ಇದ್ದಾಳೆ, ಏನು ಅವಳ ಮೇಲೆ ಅತ್ಯಂತ ಪ್ರೀತಿ ಅಂತ. ನಾರದರು ಅಷ್ಟೊತ್ತಿಗೆ ನಾರಾಯಣ ಅಂತ ಬಂದರು. ನಾರದರೆ ಇಂಥ ಕೆಲಸ ಯಾವತ್ತಿಂದ ಮಾಡ್ತಾ ಇದ್ದೀರಿ ನೀವು? ತುಂಬಿದ ಸಭೆಯಲ್ಲಿ ರುಕ್ಮಿಣಿ ಪ್ರೀತಿ ಪಾತ್ರರು ಅಂತ ತೋರಿಸ್ತಾ ಇದ್ದೀರಲ್ಲ ಅಂತೇಳಿ. ನೀನು ಪ್ರೀತಿ ಪಾತ್ರಲಾಗಮ್ಮ, ಬೇಡ ಅಂದವ್ರು ಯಾರು? ಏನು ನೋಡು, ನಿಮ್ಮ ಗಂಡ ಮನೆಗೆ ಬರ್ತಾನೆ, ನೀನೇ ನೀರು ಕಾಯಿಸು, ಅಭ್ಯಂಜನ ಸ್ನಾನ ಮಾಡಿಸು, ದೇವ್ರ ಪೂಜೆಗೆಲ್ಲ ಏರ್ಪಾటు ಮಾಡು, ನೀನೇ ಬಡಿಸು, ನೀನೇ ವಿಳೆದೆಲ್ಲ ಮಡಚ್ಕೊಡು, ಗೊತ್ತಾಯ್ತಾ? ಇಷ್ಟೆಲ್ಲ ಮಾಡು. ಸರಿ, ಆಮೇಲೆ ಏನು ಮಾಡಬೇಕು? ಯಾರಾದರೂ ಬ್ರಾಹ್ಮಣನ ದಾನ ಕೊಟ್ಬಿಡು ನಿಮ್ಮ ಗಂಡನ ಅಂತಂದರು. ನಾರದ್ರೆ ಇದೇನಿದು ಅಂದರು. ಹೇಳ್ತೀನಿ ಅಷ್ಟು ಮಾಡು ಅಂದರು. ಆಮೇಲೆ ಸರಿ ಅಂದು ಕೃಷ್ಣ ಬಂದ ಕೂಡಲೇ ಬರ್ರಿ ಅಂದರು. ಆಮೇಲೆ ಬಂದರೆ ನಾ ಹೇಳ್ದಂಗೆ ಕೇಳಬೇಕು ಇವಳು. ಏನು ಹಿಂಗೆ ನೀನು ಹೇಳ್ದಂಗೆ ಯಾವತ್ತೂ ಕೇಳ್ತಾ ಇದ್ದೀನಿ. ಇಲ್ಲ ನೀವು ಹೇಳ್ರಿ, ಅಭ್ಯಂಜನ ಸ್ನಾನ ಮಾಡಿರಿ, ಅದು ಮಾಡಿರಿ, ಉಪಚಾರ ಮಾಡ್ತಿದ್ದಾಳೆ, ಊಟ ಆಗ್ತಿದ್ದಾಳೆ, ಬೇಕಾದ ಮಾಡ್ತಿದ್ದಾಳೆ, ಇಷ್ಟೆಲ್ಲ ಆಯಿತು. ಏನಿದು? ಅಲ್ಲ, ಒಂದು ಪಾರಿಜಾತ ಪುಷ್ಪವನ್ನು ರುಕ್ಮಿಣಿ ದೇವಿ ಕೈ ಯಾಕೆ ಕೊಟ್ರಿ? ಅಷ್ಟೇ ತಾನೇ, ನಿಂಗೊಂದು ವೃಕ್ಷಾನೇ ತಂದು ಕೊಡ್ತೀನಿ ಎಂದಿದ್ದ. ಒಂದು ಹೂವು ತಾನೇ ಕೊಟ್ಟಿದ್ದು, ಅದಕ್ಕೆ ಜ್ಞಾಪಿಸ್ತಾಳೆ ಇಲ್ಲಿ. ಅಲ್ಲಿ ಕಥೆ ಮುಂದುವರಿಯುತ್ತಲ್ಲಿ. ಆಮೇಲೆ ಕೃಷ್ಣನ ದಾನ ಮಾಡಬೇಕು. ಯಾರಿಗೆ ದಾನ ಮಾಡಬೇಕು? ಆಚಾರ್ಯ ಒಂದು ದಾನ ಮಾಡ್ತೀನಿ, ತಗೋತೀರಾ ಅಂದರೆ ತಗೋತೇನಪ್ಪ. ಆದ್ದರಿಂದ ಆಗೋ ಹಂಗಿಲ್ಲ, ಕೃಷ್ಣನಿಗೆ ದಾನ ಮಾಡಬೇಕು. ನಾರದರು ಬಂದರು. ನಾರದರೆ ತಗೊಳ್ರಿ, ನಿಮಗೆ ದಾನ ಕೊಡ್ತೀನಿ. ಏನೋ ಪುರಾಣ ಹೇಳ್ತೀವಿ, ದಾನ ಮಾಡಿ ಇದು ಮಾಡಿ ಎದುರಿಗೆ ತಂದು ಇಟ್ಬಿಡ್ತಾರೆ. ಮಾರ ತಗೊಂಡವ್ರಿಗೆ ಏನು ಮಾಡಬೇಕು? ಆದ್ದರಿಂದ ತಾವು ಹೇಳ್ತಾ ಇದ್ದಾರೆ. ನಾರದರು ತಗೊಂಡ್ರು. ಆಗ ಮಿಕ್ಕ ಹೆಂಡತಿಯರೆಲ್ಲ ಬಂದರು. ನಿಂಗೇನು ಅಧಿಕಾರ ಇದೆ ಕೃಷ್ಣನ ದಾನ ಕೊಡೋಕ್ಕೆ? ನಾವು ಹೆಂಡತೀರೆ, ನಮ್ಮನ್ನು ಕೇಳಿದೆ ಹೆಂಗೆ ಮಾಡಿದೆ ನೀನು ಎಂಬುದಾಗಿ ಹೇಳಿದರು. ಆಗ ನಾರದರು ಒಂದು ಸಜೆಷನ್ ಕೊಟ್ಟರು. ಅವನ ತಕ್ಕಡಿಯಲ್ಲಿ ಕೂಡಿಸ್ರಿ, ಅವನ ತೂಕವಾಗಿರ್ತಕ್ಕಂಥ ವಸ್ತುಗಳನ್ನ ನಂಗೆ ಕೊಟ್ಬಿಟ್ರಿ, ಬೆಳ್ಳಿ ಬಂಗಾರ ಅದು ಇದು, ನಾನು ತೊಗೊಂಡು ಹೊಟ್ಟೋಗ್ತೀನಿ ಎಂದರು. ಸರಿ, ಅದೇ ಕೃಷ್ಣ ತುಲಾಭಾರ ಪ್ರಾರಂಭ ಆಯಿತು. ಕೃಷ್ಣನ ಕೂಡಿಸಿದ್ರು. ಏನು ಆಭರಣಗಳು ಹಾಕ್ತಾರೆ, ಮತ್ತೊಂದು ಹಾಕ್ತಾರೆ, ಮಗದೊಂದು ಹಾಕ್ತಾರೆ, ಎಲ್ಲರದ್ದು ಹಾಕ್ತಾರೆ. ರುಕ್ಮಿಣಿನ ಮಾತ್ರ ಕೇಳಕ್ಕೆ ಹೋಗಿಲ್ಲ. ಏನಾದರೂ ಮೇಲಕ್ಕೆ ಹೋಗ್ತಾ ಇಲ್ಲ. ಜಗದುದರ ಅವನು, ಎಲ್ಲೋಗುತ್ತೆ ಮೇಲೆ. ಜಗತ್ತಿನಲ್ಲಿರೋ ಎಲ್ಲ ವಸ್ತು ಹಾಕಿದ್ರು ಮೇಲೆ ಹೇಳೋ ಹಂಗಿಲ್ಲ. ಆಗ ರುಕ್ಮಿಣಿನ ಕರೀರಪ್ಪ ಅಂದರು ನಾರದರು. ರುಕ್ಮಿಣಿ ಕರೀಲಿ, ಇದರಿಂದ ಎಲ್ಲ ತೂಕ ಮಾಡೋಕ್ಕಾಗತ್ತೇನೋ ಅವನನ್ನು? ಏಕೇನ ತುಳಸಿ ಮಾತ್ರ ಅದರಲ್ಲಿ ನಾಲ್ಕನೇರೋತ್ತಮ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗು ಅದಕ್ಕೂ ಶ್ರೀ ಮುಕುಂದನಿಗೆ ಮುಕುಂದಾರ್ಪಣವೆನೋ ಕುಂದದ ಸೌಭಾಗ್ಯವ ನೀವು ಅಂತಿರ್ಬೇಕಾದ್ರೆ ಇದರಿಂದ ತೂಕ ಮಾಡ್ತೀನಿ ಅಂತ ಹೇಳ್ತಿರೋದು ಎಲ್ಲ ತೆಗೀರಿ ಅಂತಂದು ಭಕ್ತಿಯಿಂದ ಒಂದು ತುಳಸಿ ದಳ ಹಾಕಿದರು. ಕೃಷ್ಣ ನಿಂಗೆ ಪ್ರೀತಿ ಎಂದರು. ಎದ್ದ ನಮ್ಮ ಕೃಷ್ಣ ಆ ತಕ್ಕಡಿ ಮೇಲೆ ಹೇಳ್ತಂತೆ. ಬಹಳ ಸಂತೋಷ ಆಯಿತು. ತುಳಸಿ ದಳ ತಗೊಂಡ್ರು. ನಾರದ್ರ ಕೈ ಕೊಟ್ಟರು. ಇದೇ ನಂಗೆ ಬೇಕಾಗಿತ್ತು, ತಗೊಂಡು. ಆಗ ಹೇಳಿದ್ರಂತೆ, ಈ ಒಂದು ವೃಕ್ಷ ತಂದ್ಕೊಡ್ತೀನಿ ಅಂತ. ವೃಕ್ಷ ತಗೊಂಡು ಹೋಗೋಣ. ಆ ವೃಕ್ಷ ಕಿತ್ತಿದ್ರೆ ದೇವತೆಗಳೆಲ್ಲ ಯುದ್ಧಕ್ಕೆ ಬಂದರು. ಈ ಕಡೆ ಸತ್ಯಭಾಮ, ಕೃಷ್ಣ, ಗರುಡ, ಆ ಕಡೆಯಲ್ಲಿ ಮಿಕ್ಕವರೆಲ್ಲ ಆ ಕಡೆಗೆ ಎಲ್ಲ ದೇವತೆಗಳು ಸೇರಿ ಯುದ್ಧ ಮಾಡ್ತಾರೆ. ಏನು ಸತ್ಯಭಾಮ ಶಾಂಗ್ರ ಧನಸ್ಸು ನಡ್ಕೊಂಡು ಬಾಣ ಬಿಡ್ತಾ ಇದ್ದಾಳೆ. ಸತ್ಯಭಾಮ ಬಿಡ್ತಾ ಇದ್ದಾಳೆ. ಕಶ್ಯಪರು ನೋಡಿದರು. ನೀನು ಇಂದ್ರ, ಅವನು ಉಪೇಂದ್ರ, ಅಣ್ತಮ್ಮಂದರು, ಜಗಳಾಡಬೇಡ್ರಿ. ಇಷ್ಟು ದಿವಸ ಪಾರಿಜಾತ ನಿನ್ನ ಹತ್ರ ಇತ್ತು, ಈಗ ಅವನ ಹತ್ರ ಹೋಗ್ತಾ ಇದ್ದೆ, ಹೋಗ್ಲಿ ಬಿಡು ಅಂದರು. ಅವನಂದ ಇಂದ್ರ ಅಂದ, ಪಾರಿಜಾತ ತೊಗೊಂಡು ಹೋದ, ನಾಳೆ ಐರಾವತ ತೊಗೊಂಡೋಗ್ತಾನೆ, ನಾಳೆದು ಉಚ್ಚೇಷ್ಟರಸ್ ತೊಗೊಂಡೋಗ್ತಾನೆ. ಆಮೇಲೆ ಸ್ವರ್ಗಲೋಕಕ್ಕೆ ಯಾರು ಬರ್ತಾರೆ? ಭೂಮಿನೇ ಸ್ವರ್ಗ ಆಗೋಗುತ್ತೆ. ನಾನು ಎಲ್ಲಿ ತನಕ ಭೂಮಿ ಮೇಲೆ ಇರ್ತೀನೋ ಅಲ್ಲಿ ತನಕ ಪಾರಿಜಾತ ನನ್ನ ಹತ್ರ ಇರುತ್ತಪ್ಪ, ನಾನು ವಾಪಸ್ ತರ್ತೀನಿ ಅಂತ ಹೇಳಿ ಕೃಷ್ಣ ತೊಗೊಂಡು ಬರ್ತಾನೆ. ಅದನ್ನೆಲ್ಲ ಸತ್ಯಭಾಮ ಮನೆಯೊಳಗೆ ನಡ್ತಾನೆ. ಹೂವೆಲ್ಲ ರುಕ್ಮಿಣಿ ಮನೆಯೊಳಗೆ ಬೀಳ್ತಾ ಇರುತ್ತಷ್ಟೇ ಎಂಬುದಾಗಿ ತಾವು ಹೇಳ್ತಾರೆ. ಇದಾದಮೇಲೆ ರುಕ್ಮಿಣಿ ಕೇಳಿದ್ದು, ಅಲ್ಲ ಇವಳು ಸತ್ಯಭಾಮನ ಮಾತ್ರ ಕರ್ಕೊಂಡು ನರಕಾಸುರನ ಸಂಹಾರ ಮಾಡೋಕ್ಕೆ ಹೋದ್ರಿ, ಇಂದ್ರದೇವ್ರ ಹತ್ರ ಹೋದ್ರಿ, ಆದ್ದರಿಂದ ನಾನು ಜೊತೆ ನಿಮ್ಮ ಜೊತೆ ನಾನು ಹನಿಮೂನ್ ಟ್ರಿಪ್ ಬರ್ಬೇಕಲ್ಲ ಅಂದ್ಲು. ಮಕ್ಕಳಿಲ್ಲ, ಏನು ಮಾಡೋಣ ಎಂಬುದಾಗಿ ತಾವು ಹೇಳಿದರು. ಮಕ್ಕಳಿಲ್ಲ, ಹೌದೋ ಅಲ್ಲೋ, ಸರಿ ಹೋಗೋಣ ನಡಿ ಎಂಬುದಾಗಿ ತಾನು ಹೇಳ್ತಾ ರುದ್ರದೇವ್ರ ಹತ್ರ ವರ ಪಡೆಯೋಣ ಅಂದರು. ನೋಡ್ರಿ, ಇದೊಂದು ವಿಡಂಬನೆ. ರುದ್ರದೇವ್ರ ಹತ್ರ ವರ ಪಡೆಯೋಣ ಅಂತ ಹೇಳಿ ರುಕ್ಮಿಣಿ ದೇವಿನ ಕರ್ಕೊಂಡು ಕೈಲಾಸಕ್ಕೆ ಹೋಗೋಣ ಅಂತ ಬರ್ತಾ ಇದ್ದಾರೆ. ಜಿಂದಾಬಾದ್ ಜಿಂದಾಬಾದ್ ಕೂಗಕ್ಕೆ ಶುರು ಆಯಿತು. ಇದೇನಪ್ಪ, ಇಲ್ಲೂ ಯಾವುದೋ ಸಂಘ ಬಂತಲ್ಲ ಎಂಬುದಾಗಿ ಅಂದ್ಕೊಂಡ್ರು. ಅವರೆಲ್ಲ ಯಾರು? ಪ್ರೇತಗಳ ಸಂಘ.
ಎಲ್ಲ ಪ್ರೇತ ಜನ್ಮ ಬಂದಿದೆ ಅಂತೆ. ಕಿವಿಗೆಲ್ಲ ಗಂಟಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಘಂಟಾಕರ್ಣ ಅಂತ ಈಸ್ ದ ಲೀಡರ್. ಆದ್ದರಿಂದ ಮುಂದೆ ಬಂದ ನಮಗೆಲ್ಲ ಮುಕ್ತಿ ಬೇಕು ಅಂದರು. ಈ ಕಿವಿಗೆಲ್ಲ ಯಾಕೆ ಗಂಟಿ ಕಟ್ಕೊಂಡ್ಬಿಟ್ಟಿದ್ದೀರಿ ಎಂಬುದಾಗಿ ತಾವು ಹೇಳಿದರು. ಯಾರಾದರೂ ನಾರಾಯಣ ಕೃಷ್ಣ ಗೋವಿಂದ ಅಚ್ಯುತ ಅಂದರೆ ಜೋರಾಗಿ ಕುತ್ತಿಗೆ ಅಲ್ಲಾಡಿಸ್ತೀವಿ, ಆ ಶಬ್ದ ಕಿವಿಗೆ ಬೀಳಬಾರ್ದು ಅಂತ ದ್ವೇಷ. ಅದಕ್ಕೆ ಪ್ರೇತ ಜನ್ಮ. ಮತ್ತು ನನ್ನ ಹತ್ರ ಯಾಕೆ ಬಂದರು ಮುಕ್ತಿ ಕೇಳೋಕ್ಕೆ ಎಂಬುದಾಗಿ ತಾನು ಹೇಳ್ತಾ ಆ ಗಂಟೆ ಎಲ್ಲ ಕಿತ್ತೊಗಿರಿ ಅಂದರು. ಎಲ್ಲ ಪ್ರೇತಗಳು ಪಾಟ್ 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 ಅಂತ ಕಿತ್ತು ಒಗೆದು. ನಮ್ಮ ಆಚಾರ್ಯ ಹೇಳೋರು ಅವೆಲ್ಲ ಹೋಗಿ ಚರ್ಚ್ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಹೇಳ್ತಾರೆ ಹೊಡ್ಕೊತಿರ್ತಾವೆ ನೋಡಿ, ಇನ್ನೆಲ್ಲ ಹೋಗ್ಬೇಕು ಗಂಟೆಗಳು ಪಾಪ ಎಂಬುದಾಗಿ ತಾವು ಹೇಳಿದ್ರು. ಆದ್ದರಿಂದ ತಾವು ಹೇಳಿದ್ರು. ಇದಾದ ಮೇಲೆ ಘಂಟಾಕರ್ಣನ ದೇವಸ್ಥಾನ ಅಂತ ಬದರಿ ಕ್ಷೇತ್ರದಲ್ಲಿದೆ. ಬದರಿನಾರಾಯಣನ ಗುಡಿ ನೋಡಿದ ಕೂಡ ಹಿಂದೆ ಘಂಟಾಕರ್ಣಗೆ ಮುಕ್ತಿಯಾದ ಜಾಗ ಅಂತ ಘಂಟಾಕರ್ಣನ ಇದನ್ನು ಇಟ್ಕೊಂಡಿದ್ದಾರೆ. ಅಲ್ಲಿಂದ ತಾವು ಹೇಳ್ತಾರೆ ಆ ರುದ್ರದೇವರ ಹತ್ರ ಹೋದರು. 12 ವರ್ಷ ತಪಸ್ಸು ಮಾಡಿದರು ಅಂತ ಹೇಳ್ತಾರೆ. 12 ವರ್ಷ ಅಂದರೆ ಬೃಹಸ್ಪತಿ ಒಂದೊಂದು ರಾಶಿಯಲ್ಲಿ ಒಂದೊಂದು ವರ್ಷ ಇರ್ತಾನೆ. ಅವನನ್ನು ಕರೆದ, ಮೇಷ ವೃಷಭ ಮಿಥುನ ಕಟಕ ಸಿಂಹ ಒಂದು ರೌಂಡ್ ಬಂದ್ಬಿಡಪ್ಪ ಅಂತ. ಒಂದು ರೌಂಡ್ ಹಿಂಗೋಗಿ ಹಂಗೆ ಬಂದ್ಬಿಟ್ಟ. 12 ವರ್ಷ ತಪಸ್ಸು ಮಾಡಿದೆ ಅಂದ. ಇದು ಅವನ ಕಾಲಾತೀತ ಅವನು. ಅದಕ್ಕೋಸ್ಕರವಾಗಿ ಆಮೇಲೆ ನನಗೆ ಮಗುನ ಕೊಡು ಅಂದ. ರುದ್ರದೇವರು ಅಂದರು, ನನಗೆಲ್ಲಿದೆಯಪ್ಪ ಪವರು ನಿನಗೆ ಮಗು ಕೊಡು ಅಂತಂದು. ನಾ ಹೇಳ್ತೀನಿ ಕೊಡು. ಯಾಕೆ ಅಂದರೆ ಹಿಂದೆ ಕಾಮನನ್ನು ಸುಟ್ಟಾಕಿದ್ದವ್ರು ಯಾರು? ರುದ್ರದೇವರು. ಕಾಮ ಯಾರು? ಭಗವಂತನ ಮಗ. ದೋಷ ಪರಿಹಾರಾರ್ಥವಾಗಿ ನಿನ್ನಿಂದಲೇ ಬದುಕಿಸ್ತೆ ಅಂತ ಅನ್ಕೋಬೇಕು ಅಂತ ಹೇಳಿ ಅವನಿಂದಲೇ ಬದುಕಿಸಿದಂತೆ ಮಾಡಿ ಪ್ರದ್ಯುಮ್ನನನ್ನು ಪಡಿತಾನೆ ಅಂದರು. ಈ ಪ್ರದ್ಯುಮ್ನನಿಂದ ಶಂಬರಾಸುರನಿಗೆ ಮರಣ ಎಂಬತಕ್ಕಂಥ ವಿಚಾರ ಇತ್ತು. ನಾರದರು ಸುಮ್ಮನಿರಬಾರ್ದ, ಶಂಬರಾಸುರನಿಗೆ ಹೋಗಿ ಹೇಳಿದರು, ನೋಡಪ್ಪ ಪ್ರದ್ಯುಮ್ನ ಹುಟ್ಟುತ್ತಾನೆ, ಅವನಿಂದಲೇ ನಿನಗೆ ಮರಣ ಆಗೋದು ಅಂತ. ಪ್ರದ್ಯುಮ್ನ ಯಾವಾಗ ಹುಟ್ಟುತ್ತಾ? ಇನ್ನೇನು ಹುಟ್ಟುತ್ತಾ ಇದ್ದ ನೋಡಿ ಹೋಗು ಅಂದರು. ಹೌದಾ ಅಂದ. ತಾನು ಮಾಯಾವಿದ್ಯೆ ಹೋದ ಅಪಹಾರ ಮಾಡ್ಕೊಂಬಂದ್ಬಿಟ್ಟ. ಹುಟ್ಟಿದ ಕೂಡಲೇ ಮಗುನ. ಭಗವಂತನಿಗೆಲ್ಲ ಗೊತ್ತು, ಸರ್ವಜ್ಞ. ಆದರೂ ಸುಮ್ಮನೆ ಇದ್ದ. ರುಕ್ಮಿಣಿ ಸುಮ್ಮನೆ ಇದ್ಲು. ತಗೊಂಬಂದ ಸಮುದ್ರದಲ್ಲಿ ಎಸ್ಬಿಟ್ಟ. ಸಮುದ್ರದ ಎಷ್ಟು ಕೊಟ್ಟರೆ ಮೀನೊಂದು ನುಂಗ್ಬಿಡ್ತು ಅದನ್ನು. ಆದ್ದರಿಂದ ಆಮೇಲೆ ಆ ಮೀನೊಂದು ನುಂಗ್ಬಿಡ್ತು. ಆಮೇಲೆ ಆ ಶಂಬರಾಸುರನ ಆಸ್ಥಾನಕ್ಕೆ ಆ ಮೀನನ್ನು ಕರ್ಕೊಂಡು ಬಂದರು. ಬೆಸ್ತರು, ಏನೋ ಅಪರೂಪವಾಗಿದೆ, ಭಾಳ ತೂಕ ಇದೆ ಈ ಮೀನು, ತಗೊಳ್ರಿ ಎಂಬುದಾಗಿ ತಂದು ಕೊಟ್ಟರು. ಕೊಟ್ಟಾಗ ಅದನ್ನು ಅಡುಗೆ ಮನೆಗೆ ಕಳಿಸ್ದ. ಅಡುಗೆ ಮನೆಯಲ್ಲಿ ರತಿದೇವಿ ಅಂತ ಇದ್ಲು. ಯಾರು? ಮನ್ಮಥನ ಹೆಂಡತಿ. ಇವನ ಹೆಂಡತಿನೇ ಇದ್ಲಲ್ಲಿ. ಅವಳು ಮಾಯಾ ಇದನ್ನ ಅಡುಗೆ ಒಳಗಿದ್ಲು. ಯಾಕೆ ಅಂದರೆ ಶಂಬರಾಸುರ ರುದ್ರದೇವ್ರಿಗೆ ಕೇಳಿದ್ಲಂತೆ, ನಂಗೆ ರತಿ ಬೇಕು ಅಂತ. ಕೊಡ್ತೀನಿ ಇಂದ. ರತಿ ಕೇಳಿದ್ಲು, ಸ್ವಾಮಿ ನಾನು ಮನ್ಮಥನ ಹೆಂಡತಿ, ನನ್ನ ಕೊಡ್ತೀನಿ ಅಂತ ಅವ್ನಿಗೆ ಹೇಳಿದಿಲ್ಲ. ನನ್ನ ಪಾತಿವ್ರತಿ ಕೊಡ್ತೀನಿ ಅಂತಂದರೆ ಹೆಂಡತಿಯಾಗಿ ಕೊಡ್ತೀನಿ, ಎಲ್ಲ ಅಡುಗೆ ಒಳಗಿರೋ ಅವ್ರ ಮನೇಲಿ ಅಂತ. ಆದ್ದರಿಂದ ಅವ್ರ ಮನೇಲಿ ಅಡುಗೆ ಒಳಗಿದ್ಲು ಅವಳು. ಸರಿ, ಅಡುಗೆ ಮನೆಗೆ ಕಳಿಸ್ದ. ಆಗಿನ ಕಾಲಕ್ಕಿದ್ದಂತೆ ಮೀನು ಕಳಿಸಿದ್ರೆ ನೋಡಿದ್ರೆ ಅದು ಸುಂದರವಾಗಿರ್ತಕ್ಕಂಥ ಪುರುಷ. ಒಂದು ಹೆಣ್ಣು ಬರುತ್ತೆ, ಹೆಣ್ಣನ್ನು ನೀವು ಇಟ್ಕೊಳ್ರಿ ಅಂತ ಬೆಸ್ತರ ಕೊಟ್ಬಿಟ್ಟ. ತಾನು ಹೇಳ್ತಾರೆ, ನೋಡ್ತಾರೆ ಏನಿದು ಅಂತ. ಆಶ್ಚರ್ಯ. ನಾರದರು ಬಂದರು, ನಾರಾಯಣ ಅಂತ. ಆಗ ರತಿದೇವಿ ಕೇಳ್ತಾಳೆ, ಮಾಯಾವತಿ ಅಂತ ಅವಳ ಹೆಸರು, ಅಡುಗೆಯವಳು. ಯಾರು? ನಿನ್ನ ಗಂಡ ಅಂದರು. ಒಂದು ಮಗು ಈಗ ತಾನೇ ಹುಟ್ಟಿದೆ, ಏನು ನಿನ್ನ ಗಂಡ ಅಂತೀರಿ? ಹೌದು ಅಂತೇಳಿ, ನಿಂಗೆ ಯೌವನ ಹಾಗೆ ಇರುತ್ತೆ, ಯೋಚನೆ ಮಾಡಬೇಡ, ಇವನೇ ಮನ್ಮಥ. ಹೆಂಗೂ ಅಡುಗೆ ಮನೆ ಒಳಗಿದೆಯಾ, ದಿನ ಬಾದಾಮಿ ಹಾಲು ಮತ್ತೊಂದು ದ್ರಾಕ್ಷಿ ಗೋಡಂಬಿ ಎಲ್ಲ ಕೊಟ್ಟು ದಷ್ಟಪುಷ್ಟ ನನ್ನಾಗಿ ಮಾಡು, ಅವ್ನು ಚಂದ ಇರ್ತಾನೆ ಎಂಬುದಾಗಿ ಹೇಳಿದರು. ಆ ಶಂಬರಾಸುರನಿಗೆ ಗೊತ್ತೇ ಇಲ್ಲ ಈ ಮಗು ಬೆಳೀತಾ ಇದೆ. 10 ವರ್ಷಗಳ ಕಾಲ ಬೆಳೆಸಿದ್ಲು, ಯಾರಿಗೂ ಗೊತ್ತಾಗ್ದಂಗೆ. ಆಮೇಲೆ ಅವನಿಗೆ ಗೊತ್ತಾಯಿತು. ಆಮೇಲೆ ಅವನಿಗೆ ಗೊತ್ತಾದಂತಹ ಕಾಲದಲ್ಲಿ ಅವ ಬಂದ ತಾನು ಹೇಳ್ತಾನೆ. ಆಗ ಶಂಬರಾಸುರ ಯುದ್ಧಕ್ಕೆ ಬಂದಾಗ ಕೃಷ್ಣನಿಗೆ ಗೊತ್ತಾಯಿತು. ಕೃಷ್ಣ ಯುದ್ಧಕ್ಕೆ ಬಂದ. ಕೃಷ್ಣ ಚಕ್ರವನ್ನು ಪ್ರದ್ಯುಮ್ನನಿಗೆ ಕೊಟ್ಟ. ಆಗ ಪ್ರದ್ಯುಮ್ನ ಆ ಚಕ್ರವನ್ನು ಬಿಟ್ಟು ಶಂಬರಾಸುರನ ಸಂಹಾರ ಮಾಡ್ದ ಎಂಬುದಾಗಿ ತಾವು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿಕೊಂಡು ದ್ವಾರಕೆಗೆ ಬರ್ತಾನೆ. ದ್ವಾರಕೆಗೆ ಬಂದಾಗ 16,100 ಜನ ಇದ್ದಾರಲ್ಲ, ನನ್ನ ಮದುವೆ ಮಾಡ್ಕೊ ಅಂದರು. 16,108 ರೂಪ ತಾಳ್ದ. ಏಕಕಾಲದಲ್ಲಿ ಎಲ್ಲರಿಗೆ ಪಾಣಿಗ್ರಹಣವನ್ನು ಮಾಡಿಕೊಂಡ ನಮ್ಮ ಕೃಷ್ಣ. ಇದನ್ನು ನೋಡಬೇಕು ಅಂತ ನಾರದರು ಒಂದೊಂದು ಮನೆಗೂ ಹೋಗ್ತಾರೆ. ಕೃಷ್ಣ ಏನು ಮಾಡ್ತಿದ್ದಾನೆ ಅಂತ. ಬನ್ನಿ ನಾರದರು ಏನ್ತಾರೆ, ಕೂಡ್ರಿ ಏನ್ತಾರೆ, ಏನೋ ಉಪಚಾರ ಮಾಡ್ತಾರೆ. ಒಂದೊಂದು ಮನೆಗೂ ಉಪಚಾರ ಮಾಡ್ತಾ ಇದ್ದಾನೆ ಕೃಷ್ಣ. ಎಲ್ಲಾದರೂ ಒಂದು ಕಡೆ ಇರಬೇಕಲ್ವ. ಅಂದರೆ ದೇವ್ರ ಪೂಜೆ ಮಾಡ್ತಿದ್ದಾರೆ ನಮ್ಮ ಯಜಮಾನ್ರು ಒಂದ್ಲುಗಳು. ಇವನು ಯಾವ ದೇವ್ರ ಪೂಜೆ ಮಾಡ್ತಾನಪ್ಪ ಅಂದರು. ನಾನು ಕರ್ಕೊಂಡು ಹೋಗಂದ್ರು. ಒಳಗೆ ಹೋದ ಒಳಗೋದ್ರು. ಕಡೆಗೆ ದೊಡ್ಡ ಬ್ರಹ್ಮಾಂಡದಂಥ ಪೆಟ್ಟಿಗೆ. ಆ ಪೆಟ್ಟಿಗೆ ಒಳಗೆ ಒಂದು ಸಣ್ಣ ಸಂಪುಷ್ಟ, ಅದು ಬರೀ ಮಣ್ಣು. ಏನೋ ಇದು ಅಂದರೆ, ಹೌದು ನಾರದನ ಪಾದೋಳಿದೆ, ಅಂಬರೀಷನ ಪಾದೋಳಿದೆ, ಪ್ರಹ್ಲಾದನ ಪಾದೋಳಿದೆ, ಇದೇ ನನ್ನ ದೇವರು ಅಂತ. ಆಯಿತಾ? ಈ ರೀತಿಯಲ್ಲಿ ನಮ್ಮ ಸ್ವಾಮಿ ತೋರಿಸ್ತಾನಪ್ಪ ಎಂಬುದಾಗಿ ತಾವು ಹೇಳುತ್ತಾರೆ. ಇದಾದ ಮೇಲೆ ಪರಶುರಾಮ ದೇವರು ನಿರ್ಮಾಣ ಮಾಡಿದ ಸಮಂತ ಪಂಚಕ ಅಂತ ಹೇಳಿ
ಸೂರ್ಯಗ್ರಹಣ ಕಾಲ, ಇನ್ನೇನು ನಾಳೆ ಗ್ರಹಣ ಬಂತು. ಹರಿಪರಿವಾರ ಸಹಿತವಾಗಿ ಕೌರವ ಪಾಂಡವರೆಲ್ಲ ಸೇರಿದರು, ಕ್ರೀಡೆ ಆಡ್ತಾ ಇದ್ದಾರೆ. ಗೋಪಾಲ ಬಾಲಕರು ಬಂದರು, ಗೋಪಿಕಾಸ್ತ್ರೀಯರು ಬಂದರು, ಪಾಂಡವರು ಬಂದರು, ಕೌರವರು ಬಂದರು, ಕೃಷ್ಣನ ರಮಣೀಯರೆಲ್ಲ ಬಂದರು. 16,108 ಜನವು ಬಂದರು. ಆಗ ದ್ರೌಪದಾದೇವಿಯಲ್ಲಿ ಇರ್ತಾಳೆ, ಎಲ್ಲರನ್ನೂ ಕೇಳ್ತಾಳೆ, ನಿನ್ನ ಮದುವೆ ಹೆಂಗಾದ ಅಂತ. ಎಲ್ಲರೂ ಅವ್ರವ್ರ ಮದುವೆ ಆದಂಥ ರೀತಿಯೆಲ್ಲ ಹೇಳ್ಕೊಂಡು ಬರ್ತಕ್ಕಂಥದ್ದು ಎಂಬತಕ್ಕಂಥ ವಿಚಾರಗಳನ್ನು ತಾವು ಹೇಳ್ತಾರೆ. ಇದೆಲ್ಲ ಆದಾಗ ಅಲ್ಲಿ ಅನೇಕ ಜನ ಸೇರ್ತಾರೆ, ಋಷಿಮುನಿಗಳೆಲ್ಲ ಸೇರ್ತಾರೆ. ಆಗ ಯಶೋಧ ಮತ್ತು ದೇವಕಿ ವಸುದೇವರು ಬಂದಿರ್ತಾರೆ. ಆಗ ವಸುದೇವನೇ ನಿನಗೆ ಕೂಸಾಗಿ ಬಂದವನು ವಾಸುದೇವನೇ ಎಂಬುದಾಗಿ ತಾವು ಹೇಳ್ತಾ ಇದ್ದಾರೆ. ಯೇಸು ಪುಣ್ಯವ ಗಳಿಸಿ ಸಾತಿರ ನಾಮದವನ ಕೂಸೆಂದು ಆಡಿಸಿದ ಯಶೋದೆ, ನೀನು ಏನು ಧನ್ಯ ಅಂತ ಹೇಳ್ತಾರೆ. ಆಗ ಇವಳಿಗೆ ಕೇಳ್ತಾರೆ, ದೇವಕಿಗೆ, ತನ್ನ ಹಿಂದೆ 6 ಜನ ಮಕ್ಕಳು ಹೋಗಿದ್ರಲ್ಲ, ಅವರನ್ನು ನೋಡಬೇಕು ಅಂತ ಆಸೆ ಆಗ್ತಾ ಇದೆ, ತೋರಿಸ್ತೀಯ ಕೃಷ್ಣ ಅಂದಾಗ 6 ಜನ ಮಕ್ಕಳನ್ನು ಕರ್ಕೊಂಡು ಬಂದ, ಮಗುವನ್ನಾಗಿ ಮಾಡಿದ. ಇವಳು ಕೈ ಕೊಟ್ಟ, ಸ್ತನಗಳಿಂದ ಹಾಲು ಉಕ್ಕಿ ಬಂತು, ಹಾಲನ್ನು ಕುಡಿಸಿದ್ಲು. ಪ್ರಾಗಪುತ್ರರು ಅಂತ ಕರೀತಾರೆ, ಹಿಂದಿನ ಪುತ್ರರು. ಅಲ್ಲ, ಯಾಕೆ ಹಿಂಗೆ ಮಾಡ್ದ ಅಂದರೆ 8ನೇ ಗರ್ಭದಲ್ಲಿ ಕೃಷ್ಣ ಹುಟ್ಟಿದ್ದು. ಅವರೆಲ್ಲ ಹುಟ್ಟಿದಾಗಲೇ ಕಂಸ ಕೊಂದುಬಿಟ್ಟಿದ್ದ ಅವ್ರನ್ನ. 8ನೇ ಗರ್ಭದಲ್ಲಿ ಹುಟ್ಟಿ ತಾಯಿ ಸ್ತನ್ಯಪಾನ ಮಾಡಿದ ಮೇಲೆ ಉಳಿದ ಅಮೃತವನ್ನು ಅವರಿಗೆ ಪ್ರಸಾದ ರೂಪ ಕೊಟ್ಟನಂತೆ. ಇದು ಲೋಕದಲ್ಲಿ ಎಲ್ಲಾದರೂ ಉಂಟೇನ್ರಿ? 8ನೇ ಮಗು ಮೊದಲು ಹಾಲು ಕುಡೀತು, 1ನೇ ಮಗು ಆಮೇಲೆ ಹಾಲು ಕುಡೀತು. ಲೋಕದಲ್ಲಿ ಉಂಟ. ಮೊದಲ 6 ಜನ ಕೃಷ್ಣನ ಪ್ರಸಾದ ರೂಪ ಮೊದಲೇ ಅವ್ರು ಹಾಲು ಕುಡಿದ್ಬಿಟ್ಟಿದ್ರೆ ಕೃಷ್ಣ ಅದನ್ನು ತಗೋಬೇಕಾಗಿತ್ತು ವಿಶೇಷವಾಗಿ. ನಾನು ತಗೊಳ್ಳಲ್ಲ ಅಂದ. ಆಗಾಗಲೇ ಕಂಸ ಕೊಂದಿದ್ದು ದೇವಕಿ ಪುತ್ರರನ್ನಲ್ಲ, ಅವನ ಪುತ್ರರನ್ನೇ ಅಲ್ವಾ. ಅವನೇ ಕಾಲನೇಮಿ ಎಂಬತಕ್ಕಂಥವನು. ನಮಗೆ ದೇವಕಿ ಪುತ್ರರು ಅಂತ ನೋಡಕ್ಕೆ ಕಾಣಿಸ್ತಷ್ಟೇ. ಆದ್ದರಿಂದ ಅವರಿಗೆ ಏನಪ್ಪ ನಿನ್ನ ಮಹಿಮಾ ಎಂಬುದಾಗಿ ತಾವು ಹೇಳ್ತಾಳೆ. ಸ್ತನಗಳಿಂದಲೇ ಕ್ಷೀರ ತಾನಾಗಿ ಬರುತ್ತಿರಲು ತನುವಿನಲ್ಲಿ ಮಲಗಿಸಿ ನೀಡಿದಳು ಅಮೃತವ ಎಂಬುದಾಗಿ ತಾವು ಹೇಳ್ತಾ ಇದ್ದಾರೆ. ಆಮೇಲೆ ರುಕ್ಮಿಣೀ ದೇವಿಯನ್ನು ಸಹ ಪರೀಕ್ಷೆ ಮಾಡದೆ ಬಿಡಲಿಲ್ಲ ರೀ ಅವನು. ಯಾಕೆ ರುಕ್ಮಿಣೀ ದೇವಿಯನ್ನು ಸಹ ಶೃಂಗಾರ ಗೃಹಕ್ಕೆ ಹೋಗ್ತಾನಂತೆ. ಶಿಶುಪಾಲನ್ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ರು, ಗೋಪಾಲರು ಕೊಟ್ಟು ಮದುವೆ ಮಾಡಬೇಕು ಅಂತಿದ್ರು. ಅವ್ರನ್ನೆಲ್ಲ ಬಿಟ್ಟು ಗೋಪಾಲನ್ಗೆ ಯಾಕೆ ಮದುವೆ ಆದೆ ನೀನು? ಶಿಶುಪಾಲ ಮೊದಲಾದ ವಸುದೇಪಾಲರ ಬಿಟ್ಟು ಪಶುಪಾಲ ಒಲಿದ ಸುಕುಮಾರಿ ಅಂತಾನೆ. ಸುಕುಮಾರಿ ಅಂದಾಗ ಸಂತೋಷ ಆಯಿತು. ಆದರೆ ಈ ಪ್ರಶ್ನೆ ಕೇಳಿದ್ಲಲ್ಲ ಅಂತ ಕೈ ಚಾಮರ ಕೆಳಗೆ ಬಿತ್ತು, ಮೂರ್ಛಿತಳಾದಂತ ಬಿದ್ದು ಎತ್ಕೊಂಡ ಆಲಿಂಗನ ಮಾಡ್ಕೊಂಡ್ಬಿಟ್ಟ ಕೃಷ್ಣ. ನೀನು ಯಾವಾಗಲೂ ನಗ್ತಾ ಇರ್ತಾ ಇದ್ದೆ, ಕೋಪ ಮಾಡಿಕೊಂಡ್ರೆ ಹೇಗಿರ್ತೀಯ ಅಂತ ನೋಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಈ ಥರ ಮಾಡಿದೆ ಎಂಬುದಾಗಿ ತಾನು ಹೇಳ್ತಾನೆ. ಸ್ವಾಮಿ, ನೀನು ತಮಾಷೆಗೆ ಹಾಗೆ ಹೇಳಿದ್ರು ನಾನು ಸಹಿಸೋದಕ್ಕೆ ಆಗೋದಿಲ್ಲ ಸ್ವಾಮಿ ಅಂತ ಅವಳು. ಹಾಗೆಲ್ಲ ಹೇಳಬೇಡ, ನಾನು ನಿತ್ಯ ಮುತ್ತೈದೆ. ಬ್ರಹ್ಮದೇವರಿಗೂ ಬ್ರಹ್ಮಕಲ್ಪ ಮುಗಿದ ಮೇಲೆ ಮೋಕ್ಷ ಆಗುತ್ತೆ. ನಿತ್ಯ ಮುತ್ತೈದೆ ಆದ ನಾನು ಅಕ್ಷರಳು ಅಂತ ಕರೆಸ್ಕೊಂಡೆ ನಿನ್ನನ್ನು ಮದುವೆಯಾದ್ದಕ್ಕೆ ಎಂಬತಕ್ಕಂಥ ವಿಚಾರಗಳನ್ನು ತಾನು ಹೇಳುತ್ತಾನೆ. ಆದ್ದರಿಂದ ನಮ್ಮ ಸ್ವಾಮಿ ಅವನಿಗೆ ದೋಷ ಅಲ್ಲ. 16,000 ಸ್ತ್ರೀಯರಲ್ಲಿ 10 ಕ್ರಮದಿಂದ ಪುತ್ರರ ವೀರ್ಯದಲ್ಲಿ ಸೃಷ್ಟಿಸಿದವರುಂಟೆ, ಆರ್ತಿಯ ಸೃಷ್ಟಿ ಹರಿಗೀದು ಎಂಬುದಾಗಿ ತಾವು ಹೇಳುತ್ತಾರೆ. ಇನ್ನು ದ್ವಾರಕಾನಗರದ ವರ್ಣನೆಯನ್ನು ಮಾಡ್ತಾರೆ. ಸುಂದರ ಸುಗಂಧಿತ ಸಂದರಗಳ ಸಾಲುಗಳು, ಚಂದದ ಉದ್ಯಾನವನಗಳು, ದ್ವಾರಕೆಯಲ್ಲಿ ಅಂದವಾದ ತಳಿರುಗಳು, ಚಂದನೋದಕದಿಂದಲೇ ಶುದ್ಧಿಗೊಳಿಸಿ ಹಾದಿಗಳ ಸೊಬಗು, ನೀರು ತುಂಬಿಯ ತರಸಿಗಳು, ನೀರೆಲ್ಲರಳೆವ ಕಮಲಗಳು, ಪರಿಮಳ ಬೀರುವ ಕುಸುಮಗಳು, ಸಾರಸ ಚಕ್ರವಾಕಾದಿ ಹಾರುವಂಥ ಹಕ್ಕಿಗಳು, ತುರುಕರುಗಳ ಹಿಂಡು ದಾರಿಯಲ್ಲಿ ಅರಮನೆಗಳು 16,800 ಅಧಿಕ ನಿರ್ಮಿಸಿದ ದ್ವಾರಕೆಯಲ್ಲಿ ನಾರದನು ಕಾಣುತ್ತೆ. ಪ್ರತಿ ಅರಮನೆಯಲ್ಲಿ ಹರಿಯು ಇಪ್ಪನು ನಾರಿಯ ಜೊತೆಯಲ್ಲಿ ಹೀಗೆ ಹೇಳ್ಕೊಂಡು ದ್ವಾರಕಾ ವರ್ಣನೆ ಮಾಡ್ತಾರೆ. ಇನ್ನು ರುಕ್ಮಿ ಎಂಬತಕ್ಕಂಥವನಿದ್ನಲ್ಲ, ರುಕ್ಮಿಣಿ ದೇವಿಯ ಸೋದರ, ಅವನ ಮಗಳು, ಅವನಿಗೆ ರುಕ್ಮವತಿ ಎಂಬತಕ್ಕಳನ್ನು ಕಲ್ಯಾಣವನ್ನು ಮಾಡ್ತಾರೆ. ಆ ಕಲ್ಯಾಣದಲ್ಲಿ ಏನೋ ಪಗಡೆ ಆಟ ಆಡ್ತಾ ಕೂತಿರ್ತಾರೆ ಬಲರಾಮ ಅವರು ಎಲ್ಲ. ಆದ್ದರಿಂದ ಬಲರಾಮ ಗೆಲ್ತಾನೆ. ಆದರೂ ನಾನು ಗೆದ್ದೆ ಅಂತ ರುಕ್ಮಿಣಿ ಹೇಳ್ದ. ಅಶರೀರವಾಣಿ ಆಯಿತು, ಬಲರಾಮನೇ ಗೆದ್ದವನು ಅಂತ. ಪಗಡೆ ದಾಳ ತಗೊಂಡು ಕೆನ್ನೆಗೆ ಹೊಡೆದ, ಅವನು ಸತ್ತೇ ಹೋದ ಎಂಬುದಾಗಿ ತಾವು ಹೇಳ್ತಾನೆ. ಇನ್ನು ಈ ಪ್ರದ್ಯುಮ್ನನಿಗೆ ಅನಿರುದ್ಧ ಅಂತ ಒಬ್ಬ ಮಗ ಇದ್ದ. ಈ ಶೋಣಿತಪುರ ಅಂತ ಅಲ್ಲಿ ಬಾಣಾಸುರ ಅಂತ ಅವನ ಮಗಳು ಒಬ್ಬಳಿದ್ಲು, ಉಷಾ ಎಂಬುದಾಗಿ ಇದ್ಲು. ಅವಳು ಕನಸಿನಲ್ಲಿ ಒಬ್ಬ ಪುರುಷನ ನೋಡ್ಬಿಟ್ಟು ಅವನು ತಂದು ಮದುವೆ ಮಾಡಿಸು ಅಂದ್ಲು. ನಾನು ಕನಸಿನಲ್ಲಿ ಒಬ್ಬ ವರನ್ ನೋಡಿದ್ದೀನಿ, ತಂದು ಮದುವೆ ಮಾಡಿದ್ರು. ಯಾರು ಅವನು ನಂಗೆ ಗೊತ್ತಿಲ್ಲ, ಹೇಗಿದ್ದಾನೆ ನಂಗೆ ಗೊತ್ತಿಲ್ಲ, ಏನು ಮಾಡ್ಬೇಕಾರೆ? ಚಿತ್ರಲೇಖ ಅಂತ ಅವಳು ಸಖಿ ಇದ್ಲು. ಎಲ್ಲರೂ ಚಿತ್ರ ಬರೀತಾ ಇದ್ಲು. ಧರ್ಮರಾಜನ ಚಿತ್ರ ಬರೆದ್ಲು, ಭೀಮಸೇನ ಚಿತ್ರ ಬರೆದ್ಲು, ಕೃಷ್ಣನ ಚಿತ್ರ ಬರೆದ್ಲು, ದುರ್ಯೋಧನ ಚಿತ್ರ ಬರೆದ್ಲು, ಇವನಲ್ಲ ಎಲ್ಲ ರಾಜಾದಿರಾಜರ ಚಿತ್ರ ಬರೆದ್ಲು. ಕಡೆಗೆ ಪ್ರದ್ಯುಮ್ನ ಚಿತ್ರ ಇವನು ಅಲ್ಲ ಅಂದು. ಆಮೇಲೆ ಅನಿರುದ್ಧನ ಚಿತ್ರ ಬರೆದ್ಲು, ಇವನೇ ನೋಡು ನನ್ನ ಇರೋನು.
ಆಗ ಮಾಯಾಬಜಾರ್ ನೋಡಿದ್ರಲ್ಲ, ಉಷಾ ಪರಿಣಯ, ತಾನು ಹೋಗಿ ಅಂತಃಪುರದಲ್ಲಿ ಮಲಗಿದ್ದ ಮಂಚವನ್ನೇ ಎತ್ಕೊಂಡು ಬಂದ್ಬಿಡ್ತಾಳೆ. ಅವರಿಬ್ಬರ ಲಗ್ನ ಆಗುತ್ತೆ. ಈ ಲಗ್ನ ಆಗಿದ್ದು ಬಾಣಾಸುರನಿಗೆ ಗೊತ್ತಾಗುತ್ತೆ. ಬಾಣಾಸುರನಿಗೆ ಗೊತ್ತಾದಾಗ ಇವನ ಸೆರೆ ಹಿಡಿಬೇಕು ಅಂತ ಬರ್ತಾನೆ. ಆಗ ಯುದ್ಧಕ್ಕೆ ಬರ್ತಾನೆ. ಆಗ ಕೃಷ್ಣ ಯುದ್ಧಕ್ಕೆ ಯಾದವರೆಲ್ಲ ಬರ್ತಾರೆ. ಬಾಣಾಸುರನ ಮನೆಯನ್ನು ರುದ್ರದೇವರು ಕಾಯ್ತಾ ಇದ್ರು. ರುದ್ರದೇವರ ಮಧ್ಯದಲ್ಲಿ ಬಂದು ನಿಂತುಕೊಂಡ್ರು. ರುದ್ರದೇವರಿಗೂ ಪರಮಾತ್ಮನಿಗೂ ಯುದ್ಧ ಪ್ರಾರಂಭ ಆಯಿತು. ತೆತ್ತಿಗನಂತೆ ಕಾಯುತ್ತೆ ಬಾಣನ ಸತ್ಯದಿಸು ಚರಿತ್ರ ಎಂಬುದಾಗಿ ಹೇಳ್ತಾರಲ್ಲ. ಆದ್ದರಿಂದ ರುದ್ರದೇವರು ಯುದ್ಧ ಮಾಡಿದ್ರು. ಜ್ವರ ಯುದ್ಧ ಅಂತ ಹರಿವಂಶದ ದೊಡ್ಡ ಅಧ್ಯಾಯ ಇದು. ಒಂದು ಜ್ವರ ಸೃಷ್ಟಿ ಮಾಡ್ತಾನೆ, ಸೈನಿಕರಿಗೆಲ್ಲ ಜ್ವರ ಬಂದ್ಬಿಡ್ಬೇಕು. ಈ ಕಡೆ ವಿಷ್ಣು ಹೇಳಿದ, ನಾನೇನು ಕಮ್ಮಿ, ನಾನು ಜ್ವರ ಸೃಷ್ಟಿ ಮಾಡ್ತೀನಿ ಅಂದ. ಅದಕ್ಕಿಂತ ದೊಡ್ಡದು ಈ ಕರುಣ ಇದ್ದಂಗೆ. ಆದ್ದರಿಂದ ಇವನು ಸೃಷ್ಟಿ ಮಾಡಿದ, ಅವ್ರ ಕಡೆಯವರಿಗೆಲ್ಲ ಜ್ವರ ಬಂದ್ಬಿಡ್ಬೇಕು. ಆಗ ಸ್ವಾಮಿ ರುದ್ರದೇವರು ಹೇಳ್ತಾರೆ, ಅಲ್ಲೋ ನಾ ಬಾಣಾಸುರನಿಗೆ ಮಾತು ಕೊಟ್ಬಿಟ್ಟಿದ್ದೀನಪ್ಪ, ಆದ್ದರಿಂದ ಅವನ ಮನೆ ಕಾಯ್ತಾ ಇದ್ದೀನಿ. ನಿನ್ನ ಜೊತೆ ಯುದ್ಧ ಮಾಡೋ ಸಾಮರ್ಥ್ಯ ನನಗಿಲ್ಲ. ನಿನ್ನ ಜ್ವರ ಲೀನ ಮಾಡ್ಕೊ. ನನ್ನ ಜ್ವರ ಲೀನ ಮಾಡ್ಕೋತೀನಿ, ನಿನ್ನ ಜ್ವರ ಲೀನ ಮಾಡ್ಕೋತೀಯ, ನನ್ನ ಕೈನಲ್ಲಿ ಆಗೋಲ್ಲ ಮಾರಾಯ. ಹಾಗಾದರೆ ಯಾರು ವಿಷ್ಣುವಿನ ಸ್ಮರಣೆ ಮಾಡ್ತಾ ಇರ್ತಾರೆ ಅವ್ರ ಹತ್ರ ಬಾಧೆ ಕೊಡಬಾರ್ದು ನೀನು ನೋಡು ಅಂಥೇಳಿ ಮಾತು ತಗೊಂಡು ತನ್ನ ಜ್ವರ ಲೀನ ಮಾಡ್ಕೋತಾನೆ. ಆಮೇಲೆ ಬಾಣಾಸುರನ ಕೊಲ್ಲಬೇಡ ಕಣಯ್ಯ ನನಗೋಸ್ಕರ ಅಂತ ಕೇಳಿದ. ನಾನು ಕೊಲ್ಲೋದಿಲ್ಲ, 1000 ಕೈ ಇದೆ, 998 ಕೈಗಳು ಕತ್ತರಿಸಿ ಹಾಕ್ತೀನಿ, 2 ಕೈ ಮಾತ್ರ ಉಳಿಸ್ತೀನಿ ಅಂತ ಹೇಳಿ ಹಾಗೆ ಉಳಿಸ್ತಾನೆ. ಹೀಗೆ ಬೇಕಾಗುತ್ತೆ. ಭೂತಪತಿಯು ಬಂದು ಸೀತಾಪತಿಗೆ ನಮಿಸುತ್ತಾರೆ. ಅತುಳ ಮಹಿಮನೆಯನ್ನ ಕಿಂಕರನ ಉಳಿಸು, ಮಾತಿಗೆ ಮನ್ನಿಸುವ ಹಸ್ತಸಾಸಿರವನ್ನು ತೆಗೆದು ಶಿಸ್ತಿನಿಂದಿರು ಎಂದು ಸಾರಿದನು ಹರಿಯ. ಇನ್ನು ದ್ವಾರಕೆಯಲ್ಲಿ ಶ್ರೀಕೃಷ್ಣ ಪ್ರಾತಃ ಕಾರ್ಯಗಳನ್ನು ಮುಗಿಸಿ ಸಭೆಗೆ ಬರ್ತಾನೆ. ಸಭೆಗೆ ಕೂತ್ಕೊಂಡಾಗ ಅಲ್ಲಿ ಒಬ್ಬ ಜರಾಸಂಧನ ಕಡೆ ರಾಜರನ್ನೆಲ್ಲ ಬಂಧನ ಮಾಡಿರ್ತಾರಲ್ಲ, ಅವ್ರ ಕಡೆಯಿಂದ ಒಬ್ಬನು ಬರ್ತಾನೆ. ಒಬ್ಬನು ಬಂದು ತಾನು ಕೇಳ್ತಾ ಇದ್ದಾನೆ, ಬಂಧನ ಬಿಡಿಸ್ಬೇಕಂತೆ ಅಂತ. ಅಷ್ಟೊತ್ತಿಗೆ ಧರ್ಮರಾಜ ರಾಕ್ಷಸು ಯಾಗ ಮಾಡ್ತಾನಂತೆ ಅಂತ ನಾರದರು ಬಂದು ಹೇಳ್ತಾರೆ, ನೀ ಬರಬೇಕಂತೆ ಅಂತ. ಉದ್ಧವ ಏನು ಮಾಡಲಿ ಅಂತ. ನನ್ನೇನು ಕೇಳ್ತೀಯ ಸ್ವಾಮಿ, ನಿನ್ನ ಚಿತ್ತಕ್ಕೆ ಬಂದದ್ದು ನೀ ಮಾಡು ಸರ್ವೇಶ, ಬೇಡ ನನಗೆ ಸ್ವಾತಂತ್ರ್ಯ ಉಂಟು, ಅದಕ್ಕೆ ನೀನು ಕೇಳಿದ್ದು. ಹಾಗಾದ್ರೆ ಒಂದು ಕೆಲಸ ಮಾಡು, ಧರ್ಮರಾಜನ ರಾಜಸೂಯ ಯಾಗಕ್ಕೆ ಹೋಗು, ಅದನ್ನು ನೆಪ ಮಾಡಿಕೊಂಡು ಜರಾಸಂಧನ ಸಂಹಾರ ಮಾಡು, ಎರಡೂ ಆಗುತ್ತೆ ಎಂದರು. ಸರಿ ಅಂತ ಹೇಳಿ ಧರ್ಮರಾಜನ ಬಳಿಗೆ ತಾನು ಹೋಗುತ್ತಾನೆ. ಷೋಡಶೋಪಚಾರ ಪೂಜಾ ಅನ್ನೋದನ್ನೆಲ್ಲ ಮಾಡುತ್ತಾರೆ. ನೋಡಪ್ಪ, ಜರಾಸಂಧನ ಕೊಲ್ಲಬೇಕು ಅಂತಂದರೆ ಯಾರ ಕೈನೆಲ್ಲ ಆಗಲ್ಲ, ಭೀಮಸೇನನ್ನು ಕರ್ಕೊಂಡು ಹೋಗ್ತೀನಿ, ಅರ್ಜುನನ್ನು ಕರ್ಕೊಂಡು ಹೋಗ್ತೀನಿ ಅಂದ. ಮೊದಲಿಗೆ ಧರ್ಮರಾಜ ಬೇಡ ಅಂತಾನೆ. ಅವನ ಭಾಗವತ ಧರ್ಮ ನೆಗೆದು ಬಿತ್ತು ಅಂದರು. ಭೀಮಾರ್ಜುನ ಇಬ್ಬರು 2 ಕಣ್ಣುಗಳಿದ್ದಂತೆ ಕಣೋ, ಅವ್ರು ಹೊಟ್ಟೋದ್ರೆ ನನಗತಿ ಏನು ಎಂಬುದಾಗಿ ತಾನು ಹೇಳ್ತಾನೆ. ಹೇಳಿದಾಗ, ಸರಿ ಅಣ್ಣ ಎಂಥದ್ದು ಹೇಳ್ತಾ ಇದ್ದೆ, ನನ್ನ ಒಂದು ಸಾಮರ್ಥ್ಯದಲ್ಲಿ ನಿನಗೆ ನಂಬಿಕೆ ಹೊಟ್ಟೋಯ್ತಾ ಎಂಬುದಾಗಿ ಹೇಳ್ತಾನೆ. ಅಥವಾ ಕೃಷ್ಣನ ಮಾತಿನಲ್ಲಿ ಅವಿಶ್ವಾಸ ನಿಂಗೆ ಅಂತಾನೆ. 3 ಜನ ಹೋಗ್ತಾರೆ. ಆಗ ಬ್ರಾಹ್ಮಣ ವೇಷಧಾರಿಗಳಾಗಿ ಹೋಗ್ತಾರೆ. ಜರಾಸಂಧ ಅರ್ಜುನ ಬೇಡ ಅಂದ, ಕೃಷ್ಣ ಬೇಡ ಅಂದ, ಭೀಮಸೇನನ್ನು ಆರಿಸ್ಕೊಂಡ. ಅವರಿಬ್ಬರಿಗೆ ವಾದ್ಯುದ್ಧ ನಡೆಯುತ್ತೆ, ಗದಾಯುದ್ಧ ನಡೆಯುತ್ತೆ, ಮಲ್ಲಯುದ್ಧ ನಡೆಯುತ್ತೆ. ಜರಾಸಂಧನನ್ನು ಸೀಳು ಹಾಕ್ತಾನೆ. ಸೀಳು ಹಾಕಿದ ಕೂಡಲೇ ಮತ್ತೆ ಸೇರ್ಕತಾನೆ. ಅವನು ಮತ್ತೆ ಸೀಳು ಹಾಕ್ತಾನೆ. 8 ಸರ್ತಿ ಸೀಳ್ತಾನಂತ. 8ನೇ ಸರ್ತಿ ಸವ್ಯ ಅಪ್ಸವ್ಯ ಮಾಡು ಅಂತ ಕೃಷ್ಣ ಹೇಳ್ತಾನೆ. ಮಾಡಿದಾಗ ಹೋದ್ರೆ ಯಾಕೆ 8 ಸರ್ತಿ ಸೀಳ್ದ? ಅದೊಂದು ಪ್ರಶ್ನೆ ಬಂತು. ಗೊತ್ತಿರಲಿಲ್ವೇ ಭೀಮಸೇನಿಗೆ ಎಂಬುದಾಗಿ ಹೇಳಿದರೆ, ಜರಾಸಂಧನ ಜೊತೆ ಯುದ್ಧ ಮಾಡುವಾಗ ಭೀಮಸೇನ ದೇವರಿಗೆ 30 ವರ್ಷ, ಜರಾಸಂಧನಿಗೆ 80 ವರ್ಷ. 80 ವರ್ಷದ ಮುದುಕನ್ನು ಕೊಂದುಬಿಟ್ಟ ಅಂದರೆ ಅದೇನು ಕೀರ್ತಿ ಬರಲ್ಲ. ಆದರೆ ಒಂದು ಸರ್ತಿ ಸೀಳು ಹಾಕಿದಾಗ ಅವ್ನು ಸೇರಿಕೊಂಡ್ರೆ 8ರಷ್ಟು ಯೌವನ ಬರ್ತಾ ಇತ್ತಂತ ಅವನಿಗೆ. ಅದಕ್ಕೆ 8ರಷ್ಟು ಸೇರಿ ಭೀಮಸೇನಿಗಿಂತ ಚಿಕ್ಕವನ ಅದಾವ. ಆವಾಗ ಅಂಥವನನ್ನು ಭೀಮಸೇನ ಕೊಂದ ಅನ್ನೋ ಕೀರ್ತಿ ಬರಲಿ ಅಂತಂಗೆ ಮಾಡ್ದ ಎಂಬತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಅದಕ್ಕೆ ಬೇರೆ 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 ನಿರ್ಣಯಗಳು, ಪುರಾಣಗಳು ಎಲ್ಲ ನೋಡ್ತಾ ಇದ್ರೆ ಇವಕ್ಕೆಲ್ಲ ಉತ್ತರವನ್ನು ಆಚಾರ ಕೊಟ್ಟಿದ್ದಾರೆ. ವೇದವ್ಯಾಸರು ತಾವು ಕೊಟ್ಟಿದ್ದಾರೆ. ಈ ಜರಾಸಂಧ ಯಾರು ಅಂದರೆ ಬೃಹದ್ರಥ ಎಂಬತಕ್ಕಂಥ ರಾಜನ ಮಗ. ಆ ಬೃಹದ್ರಥ ಎಂಬ ರಾಜನಿಗೆ 2 ಹೆಂಡತಿಯರಿದ್ದರು. ಮಕ್ಕಳಿರಲಿಲ್ಲ ಅಂತ ಯಾರೋ ಹತ್ರ ಹೋಗಿ ಒಂದು ಫಲ ಇಸ್ಕೊಂಡ. ಅವ್ರು ಕೊಟ್ಟರು. 2 ಹೆಂಡತಿಯರಿಗೂ ಕೊಟ್ಟ ಅರ್ಧರ್ಧ. ಅವಳೇನು ಮಾಡೋ, ಒಂದು ಕಡೆ ಎಡಗಿವಿ ಎಡಬಾಲು ಎಡಗೈ ಎಲ್ಲ ಇರ್ತಕ್ಕಂಥ ಒಂದು ಹುಡುಗ, ಇನ್ನೊಬ್ಬರಿಗೆ ಬಲಗವಿ ಇರ್ತಕ್ಕಂಥ ಒಂದು ಮಗು. ಈ ಥರ ಅರ್ಧರ್ಧ ಶರೀರ ಹುಟ್ಟಿತು. ತಿಪ್ಪೆಗೆಸ್ತರು. ಒಬ್ಬ ಜರೆ ಎಂಬತಕ್ಕಂಥ ರಾಕ್ಷಸಿ ಬಂದ್ಲು. 2 ಶರೀರ ಹಿಂಗೆ ಇಟ್ಕೊಂಡ್ಲು. ಅದಕ್ಕೆ ಜೀವ ಕಳೆ ಬಂದ್ಬಿಡ್ತು. ಅವನೇ ಜರಾಸಂಧ ಎಂಬತಕ್ಕಂಥ ವಿಚಾರಗಳನ್ನು ತಾವು ಹೇಳುತ್ತಾರೆ. ಇದಾದ ಮೇಲೆ ರಾಜಸೂಯ ಯಾಗ ಮಾಡಬೇಕು. 4 ದಿಕ್ಕಿಗೆ ಎಲ್ಲರನ್ನೂ ಕಳಿಸ್ತಾರೆ. ರಾಜಸೂಯ ಯಾಗ ಮಾಡಬೇಕು ಅಂತ ಹೇಳಿ ಎಲ್ಲರನ್ನೂ ಗೆದ್ದುಕೊಂಡು ಕಪ್ಪ ಕಾಣಿಕೆಗಳನ್ನು ತಗೊಂಡು ಬರ್ತಾರೆ. ಬಂದ ಮೇಲೆ ಅಗ್ರಪೂಜಾ ಯಾರೇ ಮಾಡಬೇಕು ಎಂಬುದಾಗಿ ಹೇಳಿದಾಗ, ಜರಾಸಂಧನ ಮಗ ಸಹದೇವ ಹೇಳ್ತಾನೆ, ಕೃಷ್ಣನಿಗೆ ಅಗ್ರಪೂಜೆ ಮಾಡಿರಿ ಅಂತ. ಎಲ್ಲರೂ ಒಕ್ಕೊರಲಿಂದ ಆಗಲಿ ಎಂದರು. ಆದರೆ ಶಿಶುಪಾಲನ ಕರ್ಣದಲ್ಲಿ ಕಾಸಿದೆಣ್ಣೆ ಸುರಿದಂತಾಯಿತು. ಆಸನದಿಂದ ಎದ್ದು ಅಬ್ಬರಿಸಿದನು ಸಭೆಯಲ್ಲಿ.
ಮೋಸಗಾರನು ಕೃಷ್ಣ, ಮೊಸರುಗಳ್ಳನು ಕೃಷ್ಣ, ಹಸನಲ್ಲ ಇವನು ಅಗ್ರ ಪೂಜೆಗೆ ಗೊಲ್ಲ. ಬಾಲತನದಿ ನೆರೆಮನೆಗಳ ಹಾಲನು ಕದ್ದವನಿವನು, ಬಾಲೆಯರ ಕೂಡ ಚೆಲ್ಲಾಟ ಆಡಿದವನಿವನು, ಬಾಲೆಯರ ವಸ್ತ್ರವನ್ನು ಎತ್ತಿದವನು ಇವನು, ಗೊಲ್ಲರ ಕುಲದವ ರಾಜನಲ್ಲ, ಆದ್ದರಿಂದ ಅಗ್ರ ಪೂಜೆಗೆ ಅರ್ಹನಲ್ಲ. ಬೈಯಕ್ಕೂ ಬರಬೇಕು ಕೃಷ್ಣನ, ನಮಗೆ ಬೈಯಕ್ಕೆ ಬರೋಲ್ಲ ಕೃಷ್ಣನ. ಆದ್ದರಿಂದ ಅಲ್ರಿ, ಕುಲಪಿತಾಮಹ ಭೀಷ್ಮರಿದ್ದಾರೆ, ಪೂಜೆ ಮಾಡ್ರಿ. ಬಿಲ್ಲಿನ ಗುರು ದ್ರೋಣಾಚಾರ್ಯರಿದ್ದಾರೆ, ಅಗ್ರ ಪೂಜೆ ಮಾಡ್ರಿ. ಬಲ್ಲಿದ ಗುರು ವೇದವ್ಯಾಸರಿದ್ದಾರೆ, ಅಗ್ರ ಪೂಜೆ ಮಾಡ್ರಿ. ಜಲವನ್ನು ಉಕ್ಕಿದ ಪರಶುರಾಮರಿದ್ದಾರೆ, ಅಗ್ರ ಪೂಜೆ ಮಾಡ್ರಿ. ನಲ್ಲ ಕನ್ಯೆ ನಿತ್ಯ ದ್ರುಪದ ರಾಜ ಇದ್ದಾನೆ ನಿಮ್ಮ ಮಾವ, ಅವನು ಪೂಜೆ ಮಾಡ್ರಿ. ಅವನೆಲ್ಲರನ್ನು ಬಿಟ್ಟರೆ ಒಬ್ಬ ಗೊಲ್ಲ, ದನಕಾಯವನು, ಚೋರ, ಜಾರ, ಅವನು ಪೂಜೆ ಮಾಡ್ತೀರಾ ಅಂದ. ಎಲ್ಲ ಮಾತು 1 2 3 4 ಅಂತ ಎಣಿಸ್ಕೊಂತ 100 ತಪ್ಪುಗಳಾಯಿತು. ಚಕ್ರ ಬಿಟ್ಟ, ಶಿಶುಪಾಲನ ಸಂಹಾರವನ್ನು ಮಾಡಿದ ಕೃಷ್ಣ. ದಮಘೋಷ ಮತ್ತು ರಾಜಾದಿದೇವಿ ಎಂಬತಕ್ಕಂಥವರ ಮಗ ಶಿಶುಪಾಲ. ಹುಟ್ಟಿದಾಗ 4 ಕೈ 3 ಕಣ್ಣು ಇತ್ತು. 4 ಕೈ ಇದೆ, ಹರಿ ಅವತಾರ ಅಂತ ಕೆಲವರಂದರು. 3 ಕಣ್ಣಿದೆ, ಹರನ ಅವತಾರ ಅಂತ ಕೆಲವರಂದರು. ಇಲ್ಲ, ಇವನು ಹರಿಹರ ಪುತ್ರ ಅಂತ ಕೆಲವರಂದರು. ಆದ್ದರಿಂದ ಹಂಗಿದಾನಿವ ಎಂಬುದಾಗಿ ತಾನು ಅಂದುಕೊಂಡ್ರು. ಆಗ ಶರೀರವಾಣಿ ಆಯಿತು. ಯಾರ ತೊಡೆ ಮೇಲೆ ಮಲಗಿಸಿದಾಗ ಇವನ 3ನೇ ಕಣ್ಣು ಮುಚ್ಚುತ್ತೋ, 2 ಕೈ ಬೀಳುತ್ತೋ, ಅವನೇ ಇವನಿಗೆ ಅಂತಕ ಅಂತ. ಎಲ್ಲರ ತೊಡೆ ಮೇಲೆ ಮಲಗಿಸ್ತಾ ಇದ್ಲು. ಕೃಷ್ಣ ಬಂದ, ಕೃಷ್ಣನ ತೊಡೆ ಮೇಲೆ ಮಲಗಿಸಿದ್ರು. ಆಗ 3ನೇ ಕಣ್ಣು ಮುಚ್ಚೋಯ್ತು, 2 ಕೈ ಬಿದ್ದೋಯ್ತು. ಕೃಷ್ಣ, ನನ್ನ ಮಗ ಮಾಡೋ ತಪ್ಪೆಲ್ಲನೂ ಸಹ ಹೊಟ್ಟೆಲಿ ಹಾಕ್ಕೊಳ್ಳೋ ಅಂದರು. 100 ತಪ್ಪು ಮಾಡಲಿಕ್ಕೆ ಕ್ಷಮಿಸ್ತೀನಿ ಬಿಡಮ್ಮ ಅಂದಿದ್ದ. ಅದಕ್ಕೆ 1 2 3 ಅಂತ ಎಣಿಸ್ಕೋತಾ ಇದ್ದ. 101ನೇದಾದ್ಮೇಲೆ ಅವನನ್ನು ಬೀಳಲಿಲ್ಲ ಎಂಬತಕ್ಕಂಥ ವಿಚಾರ ಹೇಳ್ತಾರೆ. ಅದಾದಮೇಲೆ ಅಗ್ರಪೂಜಾ ಅಂತ ಅನ್ನೋದನ್ನು ಚೆನ್ನಾಗಿ ಮಾಡಿದರು. ಮಾಡಿದ ಮೇಲೆ ರಾಜಸೂ ಯಾಗ 1 ವರ್ಷಗಳ ಕಾಲ ನಡೀತಕ್ಕಂಥ ಯಾಗ. ಪಾಕಶಾಲೆಯ ಅಧ್ಯಕ್ಷ ಭೀಮ, ನಕುಲ ಧನ ಕೂಡಿಸುವ, ಸಕಲ ಜನರ ಸತ್ಕಾರ ನೋಡಿದ ಸಹದೇವ, ನಿಖಿಲ ಕಾರ್ಯದಿ ಧರ್ಮಜ, ಅಖಿಲರ ಸನ್ಮಾನದಲ್ಲಿ ಅರ್ಜುನ, ಕುರುಕುಲಾಧಿಪ ಸುಯೋಧನ ಧನಾಧ್ಯಕ್ಷ. ಯಾರ್ಯಾರು ಏನೇನು ಉಡುಗೊರೆ ಕೊಡ್ತಾರೆ ಅದನ್ನೆಲ್ಲ ಬರೆದಿಡು ಅಂದ. ಏನು ಉಡುಗೊರೆ? ಒಂದೊಂದು ಪ್ಯಾಕೆಟ್ ಅಲ್ಲ, ರಥಗಳು, ಆ ಕುದುರೆಗಳು, ಆನೆಗಳು, ಇವೆಲ್ಲ ಉಡುಗೊರೆ ಬರ್ತಾ ಇತ್ತು. ಅದನ್ನೆಲ್ಲ ಲೆಕ್ಕ ಇಟ್ಕೋಬೇಕು ಅಂದ. ದಾನ ಮಾಡೋದಕ್ಕೆ ಕರ್ಣ, ಜ್ಞಾನ ಸಭೆಗೆ ಬಾದರಾಯಣರು, ದಿನಕರಾನಂದದಲ್ಲಿ ಶೋಭಿಸುವ ದ್ರೌಪದಿ ರಮಣ. ಒಬ್ಬೊಬ್ರಿಗೆ ಒಂದೊಂದು ಕೆಲಸ ವಹಿಸಿದ. ಇದನ್ನೆಲ್ಲ ಆದಮೇಲೆ ನಾನು ಬ್ರಾಹ್ಮಣರ ಪಾದ ಪ್ರಕ್ಷಾಳನ ಮಾಡ್ತೀನಿ ಇಂದ. ಕೃಷ್ಣ, ನೀನು ಪಾದ ಪ್ರಕ್ಷಾಳನ ಮಾಡ್ತೀಯ? ಹೌದು, ನಿಮ್ಮ ಕೈನಲ್ಲಿ ಆಗಲ್ಲ. ಪಾದ ಪ್ರಕ್ಷಾಳನ ಯಾಕೆ ಮಾಡಬೇಕು? ಈಗ ಬಂದ್ರಿ, ಕಾಲಿಗೆ ನೀರು ಹಾಕಿದ್ರಿ, ಯಾಕೆ ಮಾಡಬೇಕು ಅನ್ನೋದು. ಪಾದ ಧೂಳು ಬೀಳಲಿ ಅಂತ ಹೇಳ್ತಾರೆ. ಕಾಲಿಗೆ ನೀರು ಹಾಕಿದ್ರೆ ಧೂಳು ಅಲ್ಲೇ ಹೊಟ್ಟೋಗುತ್ತೆ. ಮತ್ತು ಪಾದ ಪ್ರಕ್ಷಾಳನೆ ಯಾಕೆ ಮಾಡಬೇಕು? ಒಬ್ಬರು ಕೇಳಿದ್ರು, ಪಾಪ ದಾಸರೇ, ನೀವು ಬಂದಾಗ ಪಾದ ಪ್ರಕ್ಷಾಳನೆ ಮಾಡಬೇಕು ಅಂದರೆ ಹರಿದಾಸರ ಪಾದದೋಳು ಮನೆಯೊಳಗೆ ಬೀಳಬೇಕು ಅಂತ ಹೇಳ್ತಾರೆ. ಅಲ್ಲಿ ಕಾಲು ತೊಳೆದ್ಬಿಟ್ರೆ ಎಲ್ಲಿ ಬೀಳುತ್ತಾಚಾರ್ರೆ? ಬೇಡ ಅಂದರು ನಮಗೆ. ಅದಕ್ಕಲ್ಲ ಅಂದು. ಬ್ರಾಹ್ಮಣ ಮನೆಗೆ ಬಂದರೆ 5 ಅಗ್ನಿಗಳು ತಗೊಂಡು ಬಿಡ್ತಾನಂತೆ. ಮುಖದಲ್ಲಿ 1 ಅಗ್ನಿ, ಪಾದದಲ್ಲಿ 1 ಅಗ್ನಿ, ಹಸ್ತದಲ್ಲಿ 1 ಅಗ್ನಿ, ಉದರದಲ್ಲಿ 1 ಅಗ್ನಿ, ಪೃಷ್ಠದಲ್ಲಿ 1 ಅಗ್ನಿ. ಈ 5 ಅಗ್ನಿಗಳು ಶಾಂತವಾಗಬೇಕು. ಕಾಲಿಗೆ ನೀರು ಹಾಕೋದ್ರಿಂದ ಕಾಲಿನಲ್ಲಿರುವ ಅಗ್ನಿ ಶಾಂತನಾಗುತ್ತಾನೆ. ಒದ್ದೆ ಬಟ್ಟೆ ಹಿಡಿದು ಕೈ ಹಿಡಿದು ಒಳಗೆ ಕರ್ಕೊಂಡ್ಬರ್ತಾರೆ, ಸ್ವಾಮಿಗಳು ಬಂದರೆ ನೋಡಿದ್ದೀರಿ. ಹಸ್ತದಲ್ಲಿರುವ ಅಗ್ನಿ ಶಾಂತನಾಗುತ್ತಾನೆ. ಕೂತ್ಕೊಳ್ಳೋದಕ್ಕೆ ಆಸನ ಇತ್ಯಾದಿಗಳನ್ನು ಕೊಡೋದ್ರಿಂದ ಪೃಷ್ಠದಲ್ಲಿರುವ ಅಗ್ನಿ ಶಾಂತನಾಗುತ್ತಾನೆ. ನಗ್ತಾ ನಗ್ತಾ ಮಾತನಾಡಿಸೋದ್ರಿಂದ ಮುಖದಲ್ಲಿ ಇದ್ದ ಅಗ್ನಿ ಶಾಂತನಾಗುತ್ತಾನೆ. ಅವನಿಗೆ ಪೂಜೆ ಏರ್ಪಾಡು ಮಾಡ್ಕೊಳ್ಳೋದು, ಊಟೋಪಚಾರ ಏರ್ಪಾಡು ಮಾಡೋದ್ರಿಂದ ಉದರದಲ್ಲಿದ್ದ ಅಗ್ನಿ ಶಾಂತನಾಗ್ತಾನೆ. ಈ 5 ಅಗ್ನಿಗಳು ಶಾಂತವಾದ ಮೇಲೆ ಅವನ ಕೈನ ಮಂತ್ರಾಕ್ಷತೆ ಕೊಟ್ಟು ಆಶೀರ್ವಾದ ಮಾಡ್ರಿ ಅಂದರೆ ಮಾಡ್ತಾನಪ್ಪ. ಅದಕ್ಕೋಸ್ಕರ ಪಾದ ಪ್ರಕ್ಷಾಳನ ಮಾಡಬೇಕು ಎಂಬುದಾಗಿ. ವಿಪ್ರಪಾದೋದಕಂ ಶುಭಂ ಯಾರು ತೋರಿಸಿದ್ರು? ಭೃಗುಮುನಿ ಹೋದಾಗ ಭಗವಂತನೇ ಮಾಡಿ ತೋರಿಸಿದ್ದಾನೆ ಅಲ್ಲ. ಯಾವಾಗ ಭೃಗುಮುನಿ ಹೋದ, ಅದು ಏನು ಸುಮ್ಮನೆ ಹೋದ್ನೇನೋ ಅವನು, ಒದ್ದ ದೇವರಿಗೆ. ಪೆಟ್ಟುತ್ತಾ ಕಲಹರಿಗೆ ಬಿಟ್ಟು ಮಂಚವನಿಳಿದು ಮುಟ್ಟಿ ಮುನಿಪಾದವನು ತುಷ್ಟನಾಗಿ. ಇಂದಿರಾ ಬಾಯಿಲಿಯಿಂದ ನೀರು ತಗೊಂಬ ಅಂದ, ಕಾಲು ತೊಳೆದ, ತಲೆ ಮೇಲೆ ಹಾಕ್ಕೊಂಡ, ವಿಪ್ರಪಾದೋದಕಂ ಶುಭಂ ಅಂದ. ತೋರಿಸಿದ್ದಾನೆ ನಮ್ಮ ಭಗವಂತ ಇಂತಿಂಥದ್ದು ಮಾಡಬೇಕಂತ. ಹಾಗೆ ನಾನು ಮಾಡ್ತೀನೋ ನಿಮ್ಮ ಕೈಲಾಗಲ್ಲ. ಯಾಕೆ ಅಂದರೆ ನೀನು ಮಾಡೋ ರಾಜಸೂಯ ಯಾಗಕ್ಕೆ ಇವರೆಲ್ಲ ಬರ್ತಾರೆ ಅಂತಂದರೆ ಯಾಕೆ ಬರ್ತಾರೆ ಗೊತ್ತೇನೋ? ನಿನ್ನ ರಾಜಸೂಯ ಯಾಗಕ್ಕಲ್ಲ ಬರೋದು. ಧರ್ಮರಾಜನ ರಾಜಸೂಯ ಯಾಗ ಕೃಷ್ಣ ಬಂದಿರ್ತಾನೆ, ಒಂದು ದರ್ಶನ ಆಗುತ್ತೆ ಅಂತ ಬರ್ತಾರೆ. ನಾಲ್ಲೇ ನಿಂತ್ಬಿಟ್ಟಿರ್ತೇನೆ. ಬರುವಂಥ ಮಹನೀಯರು ಯಾರು? ಋಷಿಗಳು. ಜ್ವಲಿಸುವ ಕೋಪದಿ ಶಾಪವ ಕೊಡುವರು ಅಂಥವರೇ ಬರೋದು. ಮಾಂಡವ್ಯೋ ಜಮದಗ್ನಿ ಗೌತಮ ಭರದ್ವಾಜಾದಯ ತಾಪಸಃ ಅಂತ ಕೆಲವು ದೊಡ್ಡ ಆಚಾರ ಬಂದರೆ ಹೆದರಿಕೆ ಇರುತ್ತೆ. ಆಚಾರ್ಯ ಹೋಗೋ ತನಕ ಅನ್ನೋತಾ ಏನಪ್ಪ ಹಾಗೆ ಹೀಗೆ ಅಂತ ಕೆಲವು ಆಚಾರ ಇವತ್ತೆಲ್ಲ ನೋಡಿದ್ದೀವಿ. ನಮ್ಮ ಮನೆಗೆ ಬರ್ತಿರ್ತಾರಲ್ಲ. ಆದ್ದರಿಂದ ಆಗೋಗಿದ್ದಾಗ ಹೋಗೋ ತನಕ
ನೋಡ್ತಾ ಇರಬೇಕು. ನಾವು ಭಾಳ ಎಲ್ಲ ಕಡೆಗೆ ಅಚ್ಚುಕಟ್ಟಾಗಿ ನೋಡ್ತಿರ್ಬೇಕು. ಯಾಕಂದರೆ ಮನೆಯಿಂದ ಪಾಪ ಹಾಗೆ ಕಳಿಸ್ಬಾರ್ದು ನೋಡ್ರಿ ಅವ್ರನ್ನ. ಅವ್ರಿಗೆ ನೋಡ್ಬೇಕು. ಅದಕ್ಕೆ ನಾವು ಹೇಳ್ತಿರ್ತಾರೆ, ಮಾಂಡವ್ಯ, ಜಮದಗ್ನಿ, ಗೌತಮ ಒಬ್ಬೊಬ್ಬರ ಕಥೆ ಹೇಳ್ಕೊಂಡ್ರೆ ಎಲ್ಲರೂ ಶಾಪ ಕೊಟ್ಟಿರೋರೆ. ಆದ್ದರಿಂದ ತಾವು ಹೇಳ್ತಾರೆ, ಹೀಗೆಲ್ಲ ಇರ್ತಕ್ಕಂಥವ್ರು ನಾನು ಅಲ್ಲಿ ನಿಂತ್ಕೊಂಡಿದ್ರೆ ಏನಾಗುತ್ತೆ, ನನ್ನ ಮುಖ ನೋಡ್ತಾರೆ, ಅವ್ರು ಎಲ್ಲ ಅಗ್ನಿ ಗ್ರಹಣ ಮಾಡಿಬಿಡ್ತೀನಿ. ಯಾಕೆ? ಮುಖಾದಿಂದ್ರಶ್ಚ ಅಗ್ನಿಶ್ಚ, ನನ್ನ ಮುಖದಿಂದಲೇ ಅಗ್ನಿ ಹುಟ್ಟಿದೆ. ನಮ್ಮ ತವ್ರ ಮನೆ ಸಿಕ್ತು ಅನ್ನತ್ತೆ ಬಂದ್ಬಿಡುತ್ತೆ. ಅವ್ರು ಬರ್ತಾರೆ, ನನ್ನ ಕಾಲಿಂದ ನೀರು ಬರ್ತಾ ಇರುತ್ತೆ. ನೀವಾದರೆ ಅಲ್ಲಿ ತಮಗೆ ಇಟ್ಕೊಂಡು ನೀರು ಹಾಕಬೇಕು. ಏನಿಲ್ಲ, ನನ್ನ ಕಾಲಿಂದ ನೀರು ಬರ್ತಿರುತ್ತೆ. ಭಗವಂತನ ಪಾದದಿಂದ ನೀರು ಬರ್ತಾ ಇದೆ ಅಂದಾಗ ತಲೆ ಮೇಲೆ ಹಾಕೋತಾರೆ, ಕಾಲಿನಲ್ಲಿ ಯಾರು ತುಳಿತಾರೆ, ತಲೆ ಮೇಲೆ ನೀರು ಹಾಕ್ಕೊಂಡಿರೋದು ಮೈಯೆಲ್ಲ ಒಂದೇ ಆಗುತ್ತೆ, ಪೂರ್ತಿ ಸ್ನಾನ ಆಗುತ್ತೆ. ನಿನ್ನ ಒಂದು ರಾಜಸೂಯಾಗ ನಿರಾತಂಕವಾಗಿ ನಡೆಯುತ್ತೆ. ನೋಡ್ರಿ ಎಷ್ಟು ಕಾಯ್ತಾನೆ ಕೃಷ್ಣ. ಆದ್ದರಿಂದ ರಾಜಸೂಯಾಗದಲ್ಲಿ ಕೃಷ್ಣ ಎಂಜಲು ಬಳದಂತೆ. ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ, ಕೂತ್ಕೊಂಡು ಪ್ರವಚನ ಮಾಡಿದರೆ ದೊಡ್ಡದು, ಪೂಜೆ ಮಾಡಿದರೆ ದೊಡ್ಡದು. ಅಲ್ಲ, ಪ್ರತಿಯೊಂದು ಕಲಸ ಗುಡಿಸೋದು, ಎಂಜಲು ಬಳಿಯೋದು ಎಲ್ಲ ದೊಡ್ಡದೆ. ಇವತ್ತು ಆ ಪುಣ್ಯ ಯಾರಿಗೆ ಹೋಗ್ತಿದೆ? ಯಾರೋ ಕೆಲಸದವ್ರಿಗೆ ಹೋಗ್ತಿದೆ. ನೂರಾರು ಜನ ಮಠಕ್ಕೆ ಹೋಗ್ತೀವಿ, ಊಟ ಮಾಡ್ಕೊಳ್ತೀವಿ, ಬರ್ತೀವಿ. ನಾನು ಚತುರ್ದಶಿ ಇವತ್ತು ಅಲ್ಲಿ ನಮ್ಮ ಮಠದಲ್ಲಿ 15 ಜನ ಮಾಡ್ತಾ ಇದ್ರು. ಅಲ್ಲಿ ನೋಡಿದ್ವಿ, ಒಬ್ಬೊಬ್ರು 10 ಜನ 20 ಜನ ಬಂದಿದ್ರು. 150 ಜನದ ಊಟ ಆಯಿತು. ಪಾಪ ಅದೆಲ್ಲ ಆ ದೇವರ ನಿರ್ಮಾಲ್ಯ ಇರುತ್ತೆ, ಯಾರೋ ಕಸ ಗುಡಿಸ್ಕೊಂಡು ಯಾರಿಗೋ ಪುಣ್ಯ ಸಂಪಾದನೆ ಮಾಡ್ತಾರೆ. ಅವು ಹೋಗಲಿ, ತಾವು ಹಾಕಿರ್ತಕ್ಕಂಥ ನಿರ್ಮಾಲ್ಯ ಆದರೂ ತಾವು ತೆಗೆದು ಹೊರಗಡೆ ಹಾಕಲಿಲ್ಲ. ಗೊತ್ತಾಯ್ತಾ? ಹಿಂಗಾಗೋದ್ರೆ ಪುಣ್ಯ ಬರಲಿ ಅಂದರೆ ಹೆಂಗ್ರಿ ಬರ್ತದೆ ಎಂಬತಕ್ಕಂಥ ವಿಚಾರ ಹೇಳುತ್ತಾರೆ. ಅದಕ್ಕೋಸ್ಕರವಾಗಿ ತಾವು ಹೇಳಿದರೆ, ಇದಾದ ಮೇಲೆ 1 ವರ್ಷಗಳ ಕಾಲ ನಡೆಯುತ್ತೆ. 1,00,000 ಜನ ಊಟ ಮಾಡಿದ ಕೂಡಲೇ ಒಂದು ಸರ್ತಿ ಶಂಖನಾದ ಆಗ್ತಾ ಇತ್ತಂತೆ. ಆ ಥರ ಶಂಖನಾದ 1 ವರ್ಷ ನಿಲ್ಲೇ ಇಲ್ಲ ಅಂತಾರೆ. ಆ ಥರ ನಿರಂತರ ನಾದ ಕೇಳ್ತಾ ಇತ್ತು ಅಂತಾರೆ. ಧರ್ಮರಾಜ ತಾವು ಹೇಳ್ತಾರೆ, ಅಲ್ಲಿ ಆ ಕಾಲದಲ್ಲಿ ಒಬ್ರು ಯಾರೋ ಬಂದ್ರಂತೆ, ನಾನು ಸ್ವಯಂ ಪಾಕ ಅಡುಗೆ ಮಾಡ್ಕೋಬಹುದು ಅಂದ್ರಂತೆ. ಧರ್ಮರಾಜ ಹೇಳಿದ, ಅಲ್ಲ, ಕೃಷ್ಣ ಇದ್ದಾನೆ, ಭೀಮ ಇದ್ದಾನೆ, ಸರ್ವೋತ್ತಮ ಜೀವೋತ್ತಮ, ಇಲ್ಲಿ ಏನು ಮಾಡ್ಕೋತೀರ್ರಿ ನೀವು ಎಂಬುದಾಗಿ ತಾವು ಕೇಳಿಲ್ಲಪ್ಪ. ನನ್ನ ಕೃಷ್ಣ ಹೇಳ್ದ, ಅವನಿಗೆ ಏರ್ಪಾಟ್ ಮಾಡಿಕೊಡು. ಏನು ಅದಕ್ಕೇನು ಒಂದು ಇದ್ಲೇ ಕೊಟ್ಟರೆ ಆಯಿತು, ಒಂದು ಇದ್ರ ಆಯಿತು, ಮಾಡ್ದೆ, ಏರ್ಪಾಟ್ ಮಾಡ್ದೆ. ಅವರು ಎಲ್ಲ ಮಾಡಿಕೊಂಡ್ರು, ದೇವ್ರ ಪೂಜೆ ಆಯಿತು, ಊಟ ಮಾಡಿದ್ರು. ಧರ್ಮರಾಜ, ಆ ಎಲೆ ನೀ ತೆಗೆದಾಕು, ಮಿಕ್ಕಿದ್ದೆಲ್ಲ ನಾನು ತೆಗೆದಾಕ್ತೀನಿ ಅಂತ. ಕೃಷ್ಣ ಎಲ್ಲ ಲಕ್ಷಾಂತರ ಜನದ ಎಲೆ ತೆಗೆದಾಕಿದ್ರು, ಆ ಎಲೆ ತೆಗೆದಾಕಕ್ಕಾಗಿಲ್ಲ. ಅವನಿಗೆ ಎಲೆ ತೆಗೆದಾಕಿ ಬರ್ತಾನೆ, ಮತ್ತೆ ಅಲ್ಲೇ ಎಲೆ ಇರುತ್ತೆ. ಮತ್ತೆ ಹೋದ, ಮತ್ತೆ ಅಲ್ಲೇ ಇದೆ, ಮತ್ತಲ್ಲೇ ಇದೆ. ಯಾರು ಇಂಥ ವ್ರತ ನಿಯಮಗಳನ್ನು ಇಟ್ಕೊಂಡಿರ್ತಾರೆ, ಅವ್ರು ಊಟ ಮಾಡಿದ್ರೆ ಭಗವಂತ ಪ್ರೀತನಾಗ್ತಾನೆ. ನಾವು ಸುಮ್ಮನೆ ಅವ್ರು ನಿಂದ ಮಾಡಬಾರ್ದು. ನಾವು ಮಾಡೋಕ್ಕಾಗಲ್ಲ, ಅವ್ರು ಮಾಡ್ತಾ ಇದ್ದಾರೆ, ನಮಸ್ಕಾರ ಮಾಡೋಣ. ಆದ್ದರಿಂದ ಅವ್ರು ಏರ್ಪಾಟನ್ನು ಮಾಡಿಕೊಡು ಎಂಬತಕ್ಕಂಥ ವಿಚಾರವನ್ನು ಕೃಷ್ಣ ತಾನು ತಿಳಿಸ್ತಾನೆ. ಇವೆಲ್ಲ ಮಹಾಭಾರತದಲ್ಲಿ ಬರ್ತಕ್ಕಂಥ ಕಥೆಗಳು. 1 ವರ್ಷಗಳ ಕಾಲ ನಡೆಯುತ್ತೆ. ಆಮೇಲೆ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಾರೆ. ದುರ್ಯೋಧನ ಮಾತ್ರ ಹೋಗಲಿಲ್ಲ, ಅಲ್ಲೇ ಉಳ್ಕೊಂಡಿದ್ದ. ಎಂಥ ಅವ್ರ ಮನೆ ಕಟ್ಬಿಟ್ಟಿದ್ದಾನೆ, ಎಂಥ ಚೆನ್ನಾಗಿದೆ. ನೆಲದಂತೆ ಕಾಣೋ ಜಲ, ಜಲದಂತೆ ಕಾಣೋ ನೆಲ, ಗೋಡೆ ಅಂತೆ ಕಾಣೋ ಬಾಗ್ಲು, ಬಾಗ್ಲಂತೆ ಕಾಣೋ ಗೋಡೆ. ಅಸೂಯೆ. ತಾನು ಹೋಗಿ ನೋಡ್ತಾನೆ, ಇದು ನೆಲ ಅಂತ ಅಂದ್ಕೊಂಡು ಹೋದ. ನೀರಿತ್ತು, ದೊಸಕ್ಕಂತ ಬಿದ್ದ. ಅಂದನ ಸುತನು ಅಂದನಿವನು ಅಂದ್ಲು ದ್ರೌಪದಿ ದೇವಿ. ಕುರುಡನ ಮಗ ಇವನು ಕುರುಡ ಅಂದ್ಲು. ಭೀಮಸೇನ ದೇವರು ಚಪ್ಪಾಳೆ ತಟ್ಟಿದ್ರು. ಕೃಷ್ಣ ನಕ್ಕು ಬಿಟ್ಟ. ದುರ್ಯೋಧನಕ್ಕೆ ಸಿಟ್ಟು ಬಂದ್ಬಿಡ್ತು. ಆ ದ್ರೌಪದಿ ದುರ್ಯೋಧನ ನೋಡ್ದ. ಆದ್ರಿಂದ ದಡ 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 ಹೊಟ್ಟೋದ. ಎಲ್ಲಿಗೆ? ಹಸ್ತಿನಾವತಿಗೆ. ಮಾಮಾಶ್ರೀ ಶಕುನಿನ ಕರೆದ. ಪಾಂಡವರ ಹತ್ರ ಇರ್ತಕ್ಕಂಥ ವಸ್ತುವನ್ನೆಲ್ಲ ಕದ್ಕೋಬೇಕು ಅಂತಂದ. ಅಯ್ಯೋ, ಬಲದಿಂದ ಮಾತ್ರ ಸಾಧ್ಯ ಇಲ್ಲಪ್ಪ ಅಂದರು. ಪಗಡೆ ಆಟ ಆಡೋಣ ಅಂದ. ಮೋಸ ಮಾಡ್ದ, ಪಗಡೆ ಆಟ ಆಡ್ದ. 12 ವರ್ಷ ವನವಾಸಕ್ಕೆ ಕಳಿಸ್ದ. ಈಗ ಮತ್ತೆ ಅಜ್ಞಾತವಾಸ ಎಂಬತಕ್ಕಂಥ ವಿಚಾರಗಳನ್ನು ತಾವು ಹೇಳಿದರು. ಅದರಿಂದ ಬಂದರೂ ಸಹ ಮತ್ತೆ ಇವರಿಗೆ ಕೃಷ್ಣ ಪಾಂಡವರ ದೂತನಾಗಿ ಹೋದ. ಸಂಧಾನ ಮಾಡ್ತೀನಿ ಎಂದ. ಹೊರಗಡೆಯಿಂದ ಬೋಧನೆ ಮಾಡ್ದ, ಒಳಗೆ ಪ್ರೇರಣೆ ಮಾಡಲಿಲ್ಲ ದುರ್ಯೋಧನಿಗೆ. ಒಳ ಹೊರಗೆ ಒಂದಾಗುವ ತನಕ ಸುಲಭವಲ್ಲವ ಮಹಾನಂದ, ಅದು ತಿಳಿಯಬೇಕು ಗುರುದಯದಿಂದ. ಭಗವಂತನೇ ಬಂದು, ಕೃಷ್ಣನೇ ಬಂದು ಸಂಧಾನಕ್ಕೆ ಬಂದರು ವಿಫಲ. ನಮ್ಮ ಹಳ್ಳಿ ಕಡೆಗೆಲ್ಲ ನಾಟಕ ಮಾಡ್ತಾರೆ, ಕೃಷ್ಣ ಸಂಧಾನ ವಿಫಲ ಅಂತ. ವಿಫಲ ಅಲ್ಲ, ಅವನು ಯುದ್ಧ ಘೋಷಣೆ ಮಾಡಬೇಕು ಅಂತಲೇ ಹೋಗಿದ್ದು. ಆದ್ದರಿಂದ ಯುದ್ಧ ಘೋಷಣೆಯನ್ನು ಮಾಡಿ ಬಂದ. 11 ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, 7 ಅಕ್ಷೋಹಿಣಿ ಸೈನ್ಯ ಒಂದು ಕಡೆ. ಕಡೆಗೆ ಯುದ್ಧ ಮಾಡಲ್ಲ ಅಂತ ಇವನು ಕೂತ್ಕೊಳ್ಳೋಣ ಅರ್ಜುನ. ಆಗ ಗೀತೆಯನ್ನು ಬೋಧನೆ ಮಾಡಿ, ವಿಶ್ವರೂಪ ದರ್ಶನ ಮಾಡಿಸಿ, ಅಂತೂ ಯುದ್ಧ ಮಾಡಿಸಿ, ಪಾಂಡವರನ್ನು ಗೆಲ್ಲಿಸಿ ಧರ್ಮವನ್ನು ಸ್ಥಾಪನೆಯನ್ನು ಮಾಡಿದ. ಏನು ಬರೀ ಕೃಷ್ಣನ ವಿಚಾರ ಹೇಳ್ತೀರಿ, ಬಲರಾಮ ಏನಾದರೂ ಮಾಡಿದ್ದ? ಇಲ್ಲ. ಅವನು ಮಾಡಿದ್ದಪ್ಪ ಅಂದರು. ಏನು ಮಾಡಿದ ಬಲರಾಮ ವ್ಯಕ್ತಿ ಗೋಪಿಕಾಸ್ತ್ರೀಯರನ್ನು ನೋಡ್ಕೊಂಬರೋಣ ಅಂತ ವೃಂದಾವನಕ್ಕೆ ಹೋಗ್ತಾನೆ. ಹೋದಂಥ ಕಾಲದಲ್ಲಿ ಅದು ಒಂದು ಅಲ್ಲಿ ಗಾಳಿ, ಅಲ್ಲಿ ಇದೆ ಒಂದು ರಸ, ಈಗಿನ ಕಾಲದ ಹೆಂಡ ಅಲ್ಲ ಅದು. ಆದ್ದರಿಂದ ಅದನ್ನು ಕುಡಿದು ಮದೋನ್ಮತ್ತರಾಗಿ ಬಾಯಿಲಿ ಅಂತ ನದಿಯನ್ನು ಕರೆದ. ನದಿ ಬರಲಿಲ್ಲ ಅಂತ ನೇಗಿಲು ತಗೊಂಡು ನದಿ ದಿಕ್ಕನ್ನೇ ಬದಲಾವಣೆ ಮಾಡಿದಾನೋ.
ಮೈಂದ ಮತ್ತು ವಿವಿಧ ಅನ್ನೋರು ತಮ್ಮ ಪೃಷ್ಠಗಳನ್ನು ತೋಳಿಸ್ಕೊಂಡು ಗೇಲಿ ಮಾಡಿದರು ಅಂತ ಹೇಳಿ ಅವರಿಬ್ಬರನ್ನ ಸಂಹಾರವನ್ನು ಮಾಡಿದ ಅಂದರು. ಲಕ್ಷಣ ಎಂಬತಕ್ಕಂಥ ಮಗಳು ದುರ್ಯೋಧನಂಗಿದ್ಲು. ಅವಳನ್ನೇ ಕೃಷ್ಣನ ಮಗ ಸಾಂಬ ಅಂತನ್ನೋನು ಲಗ್ನ ಆಗಿಬಿಟ್ಟಿದ್ದ. ಗಾಂಧರ್ವ ವಿವಾಹ ಆಗೋದ್ರು ಅವರು. ಈ ದುರ್ಯೋಧನಾದಿಗಳು ಗೊತ್ತಾಯಿತು. ಇಬ್ಬರನ್ನು ಸೆರೆ ಹಿಡಿದಿಟ್ಬಿಟ್ರು. ಕೃಷ್ಣ ಯುದ್ಧಕ್ಕೆ ಹೋಗೋಣ ಅಂದ. ಬಲರಾಮ್ ಹೇಳ್ತಾನೆ ಇಲ್ಲ ಒಂದು ದುರ್ಯೋಧನ ನನ್ನ ಶಿಷ್ಯ ಇದ್ದಾನೆ, ಆದ್ದರಿಂದ ಬಿಡಿಸ್ಕೊಂಡು ಬರ್ತೀನಿ, ನಾನು ಹೇಳ್ತೀನಿ ಇಂದ. ಹೋದ, ಬಿಡಿಸ್ಕೊಡ್ರಿ ಇಂದ. ಬರೋಲ್ಲ ಅಂದರು. ಗುರುಗಳ ಮಾತನ್ನ ತಿರಸ್ಕಾರ ಮಾಡಿದ ದುರ್ಯೋಧನ. ಇದು ಆಗ ಹಸ್ತಿನಾವತಿನ ಗಂಗೆಯಲ್ಲಿ ಹದ್ದು ಬಿಡ್ತೀನಿ ಅಂತ ಇದನ್ನು ಜಗ್ ಎಳೆದ. ಹಾಗೆಲ್ಲ ಬಂದು ಶರಣಾಗತರಾಗಿ ಸಾಂಬ ಮತ್ತು ಲಕ್ಷಣೆಯನ್ನು ಕೊಟ್ಟರು. ಅಲ್ಲೋ ಕೃಷ್ಣನ ಮಗ ಸಾಂಬ, ಅವನಿಗಿಂತ ಬೇಕಾ ನಿನ್ನ ಮಗಳಿಗೆ? ಸೊಸೆ ಕೃಷ್ಣನ ಸೊಸೆ ಅನ್ಕೋಬೇಕಾದ್ರೆ ಎಷ್ಟು ಸರಿಯಾಗಿರಬೇಕು. ಅಂಥ ಪೊಸಿಷನ್ ಸಿಕ್ಕಿದೆ ಇರು ಎಂಬುದಾಗಿ ತಾವು ಹೇಳುತ್ತಾರೆ. ಹೀಗೆ ಅದಾದ ಮೇಲೆ ವೃಕಾಸುರನಿಗೆ ವರ ಕೊಟ್ಟ ರುದ್ರದೇವರು. ಯಾರ ತಲೆ ಮೇಲೆ ಕೈ ಇಟ್ಟರು ಭಸ್ಮ ಆಗಲಿ ಅಂತ. ಅವನ ತಲೆ ಮೇಲೆ ಕೈ ಇಡ್ತೀನಿ ಅಂತ ಹೋದಾಗ ಭಗವಂತನ ಹತ್ರ ಹೋದ. ನಿನಗೆ ತಲೆ ಇಲ್ಲೇನೆಯ ಅಂತಂದ ಅವನು. ಯಾರಿಗೆ? ವೃಕಾಸುರನಿಗೆ. ನಿನ್ನ ತಲೆ ಮೇಲೆ ಕೈ ಇಟ್ಕೊಂಡು ನೋಡಬೇಕು ಅಂತ ಭಸ್ಮಾಸುರನ ಕಥೆ ಹೇಳುತ್ತಾರೆ. ಆಮೇಲೆ ಶ್ರುತಿಗೀತ ಎಂಬತಕ್ಕಂಥದ್ದು ಅಂದರೆ ಬ್ರಹ್ಮದೇವರ 100 ವರ್ಷ ಪರ್ಯಂತರವಾಗಿ ಇರತಕ್ಕಂಥದ್ದು ಪ್ರಳಯ ಕಾಲ. ಆ ಪ್ರಳಯ ಕಾಲದ ಒಂದು ನಿದ್ರೆಯಲ್ಲಿ 87 ವರ್ಷ ಆದಾಗ ನಮ್ಮ ದುರ್ಗಮ್ಮಗೆ ಎಚ್ಚರಿಕೆ. ಆ ದುರ್ಗಮ್ಮ ಎಚ್ಚರ ಆಗ ವೇದಗಳಿಂದ ಸ್ತೋತ್ರವನ್ನು ಮಾಡ್ತಾಳೆ. ಅದು ಶ್ರುತಿಗೀತ ಅಂತ ಇದೆ. ಅದರಲ್ಲಿ ಏನಿದೆ? ಭಗವಂತ ಏಕಮೇವ ಅದ್ವಿತೀಯನಾಗಿದ್ದಾನೆ ಎಂಬತಕ್ಕಂಥ ವಿಚಾರ ಇದೆ. ಆದ್ದರಿಂದ ದೇವದೇವೋತ್ತಮ ಜೀವರ ಜ್ಞಾನ ವಿಪರೀತ ಜ್ಞಾನವನ್ನು ತೆಗೆದು ನಿನ್ನ ಅರಿವಾಗುವಂತೆ ಮಾಡು ಎಂಬುದಾಗಿ ತಾವು ಹೇಳ್ತಾರೆ. ತಾರತಮ್ಯವನ್ನು ಹೇಳ್ತಾರೆ. ನಿನ್ನ ಕೃಪಾ ಕಟಾಕ್ಷದಿಂದ ಎಲ್ಲ ತನುವನ್ನು ಪಡೆದಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಬಂಧುಗಳು ಅಂತ ನಾವು ಯಾರು ತಿಳ್ಕೊತೀವಿ? ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲು ಅರಿವರು ಎಂಬತಕ್ಕಂಥ ವಿಚಾರ ಹೇಳ್ತಾರೆ. ಕೊಂದಿಸುತ್ತ ಪ್ರಾರಬ್ಧವನ್ನು ನಂದಿಸುತ್ತ ಸಂಚಿತ ಆಗಾಮಿ ಕಂದನೆಂದೆನ್ನ ಕಾಯು ಇಂದಿರೇರವನ. ಸರ್ವಜ್ಞ ನೀನಾಗಿದ್ದೀಯ. ನೀನು ಅಸರ್ವಜ್ಞ ಅಂತ ಅಂದರೆ ರುದ್ರಾದಿ ದೇವತೆಗಳ ಒಲುಮೆ ಖಂಡಿತ ಆಗೋದಿಲ್ಲ. ಸರ್ವೋತ್ತಮ ಸಾಕಾರ ಹರಿ ಅಂತ ಶ್ರುತಿಗಳು ಸಾರ್ಥ ಇದೆ. ಇದನ್ನು ಒಪ್ಪುವವನೇ ಜಾಣ ಅಂತ ಹೇಳ್ತಾ ಬದರಿ ಕ್ಷೇತ್ರದಲ್ಲಿ ನಡೆಸಿರ್ತಕ್ಕಂತಹ ಬದರಿನಾರಾಯಣನಿಗೆ ನಮಸ್ಕಾರ ಮಾಡಿದರೆ ಅಲ್ಲಿ ಇವತ್ತಿಗೂ ಸಹ ಮಧ್ವಾಚಾರ್ಯ ಇದ್ದಾರೆ ಎಂಬುದಾಗಿ ತಾವು ಹೇಳುತ್ತಾರೆ ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳಿದರು. ಇದೆಲ್ಲ ಆದ ಮೇಲೆ ಯಾರಾದರೂ ಅವನ ತಂಗಿ ವಿಚಾರ ಸ್ವಲ್ಪ ಹೇಳ್ತೀನಿ ಅನ್ನೋದು. ಸುಭದ್ರ. ಆ ಸುಭದ್ರ ಎಂಬತಕ್ಕಂಥವಳಿದ್ದು ಕೃಷ್ಣನ ತಂಗಿ. ಅರ್ಜುನ ತೀರ್ಥಯಾತ್ರೆ ಮಾಡ್ಕೊಂಡು ಬರೋ ನೆಪದಿಂದ ಬಂದ. ಆಗ ತಾವು ಹೇಳ್ತಾರೆ ಅವಳು ಯಾರು ಆ ಹುಡುಗಿ ಅಂದ. ಹಿಂದಿನ ಕಾಲದಲ್ಲಿ ಮಕ್ಕಳು ಹುಟ್ಟಿದ್ರೆ ತೊಟ್ಲಲ್ಲಿ ಒಂದು ಹೆಣ್ಣು ಒಂದು ಗಂಡು ಇದ್ರೆ ಇವಳಿಗೇನೆ ಅಂತ ಮೊದಲೇ ಡಿಸೈಡ್ ಮಾಡ್ಬಿಡೋದು ಒಂದು ಕಾಲದಲ್ಲಿ. ಆದ್ದರಿಂದ ಹುಟ್ಟಿದಾಗಿಂದ ಆ ಸುಭದ್ರೆಗೂ ಅರ್ಜುನನ್ನೇ ಕೊಡೋದು ಅಂತ ಡಿಸೈಡ್ ಆಗೋಗಿತ್ತು. ಆ ಸುಭದ್ರೆಯನ್ನು ತಗೊಂಡೋಗಿ ದುರ್ಯೋಧನ ಕೊಡಬೇಕು ಅಂತ ಬಲರಾಮ. ಈ ಅರ್ಜುನ ಕೇಳ್ದ ಹುಡುಗಿ ಯಾರು ಅಂತ. ಗೊತ್ತಿಲ್ಲೇನೋ, ನನ್ನ ತಂಗಿ ಸುಭದ್ರೆ ಅಂದ ಕೃಷ್ಣ. ಯಾಕೋ ಕೇಳ್ತಾ ಇರೋದು ನೋಡಿದ್ರೆ ಮದುವೆ ಆಗ್ಬೇಕೇನು ಅಂತ. ಹ್ಞೂ ಕಣಯ್ಯ ಮದುವೆ ಆಗಬೇಕು ಅಂದ. ಮದುವೆ ಆಗ್ಬೇಕಂದ್ರೆ ಸ್ವಾಮಿಗಳಾಗು ಅಂತ. ನೀನೇನೋ ಸ್ವಾಮಿಗಳಾಗಬೇಕಂದ್ರೆ ಮದುವೆ ಆಗಿ ಹೆಂಡತಿ ಬಿಡ್ಬೇಕು, ನೀನು ಸ್ವಾಮಿಗಳಾದ್ರೆ ಬೇಕು ಮದುವೆ ಆಗಬೇಕು ಅಂತಂದ. ಅಂದರೆ ಕಪಟ ಸನ್ಯಾಸಿ ವೇಷ ಹಾಕೋ ಎಂಬುದಾಗಿ ನಾನು ಹೇಳ್ದ. ಅವನು ಸನ್ಯಾಸಿ ವೇಷ ಹಾಕಿಸ್ದ. ಬಲರಾಮಂಗೆ ಹೇಳ್ದ, ದೊಡ್ಡ ಸ್ವಾಮಿಗಳು ಬಂದಾರಪ್ಪ, ನೀ ಏನು ಯೋಚನೆ ಮಾಡಬೇಡ ಎಂಬುದಾಗಿ ತಾನು ಹೇಳಿದ. ಹಾಗೆಲ್ಲ ಹೇಳ್ಬೇಡಪ್ಪ, ಅವ್ನು ನೋಡಿದ್ರೆ ಯುವಕ ಕಾಣ್ತಾನೆ ಅಂತ ಕೃಷ್ಣ. ಹೇಳಿದವನು ಇವನೇ, ಮಾಡಿದವನು ಇವನೇ. ಆದ್ದರಿಂದ ಅವನಿಗೆ ಸೇವೆಗೆ ಚಾತುರ್ಮಾಸ ಕೂತ್ಕೋತಾನಂತೆ. ನಮ್ಮ ಸುಭದ್ರೇನ ಬಿಡೋಣ ಅಂದ ಬಲರಾಮ. ಬೇಡ ಕಣೋ, ಯುವಕ ಆಗಿದ್ದಾನೆ ಅಂತಂದ. ನೀನು ಸುಮ್ಮನೆ ಇರಪ್ಪ, ಯಾವಾಗಲೂ ಹೆಂಗೆ ಹೇಳ್ತೀಯ ದೊಡ್ಡವ್ರ ಬಗ್ಗೆ ಅಂತ. ಏನಾದರೂ ಆದರೆ ನಾನು ಜವಾಬ್ದಾರಿ ಇಲ್ಲ ಅಂದ. ಆ ಪಕ್ಕದ ಊರಿನಲ್ಲಿ ಯಾವುದೋ ಒಂದು ದೊಡ್ಡ ಜಾತ್ರೆ, ಎಲ್ಲ ಅಲ್ಲಿಗೆ ಹೋದರು. ಇವಳು ಒಬ್ಬಳೇ ಇದ್ದಾಳೆ ಇಲ್ಲಿ. ಆ ಕಾಲದಲ್ಲಿ ಕೃಷ್ಣ ರಾತ್ರಿ ಹೋದ. ಗಂಗಾಚಾರ್ಯ ಕರ್ಕೊಂಬಂದ, ದೇವಕಿ ವಸುದೇವ್ರನ್ನ ಕರ್ಕೊಂಬಂದ, ಮದುವೆ ಮಾಡಿಸ್ದ. ಅವೆಲ್ಲ ಬರುತ್ತೆ ಹರಿವಂಶದಲ್ಲಿ, ಭಾಗವತದಲ್ಲಿ ಬರೋಲ್ಲ ಅದು. ಮದುವೆ ಮಾಡಿಸಿ ತನ್ನ ರಥವನ್ನು ಸುಭದ್ರೆ ಕೊಟ್ಟು, ಅರ್ಜುನ ಹಿಂದೆ ಕೂತಿದ್ದಾನೆ, ಸುಭದ್ರೇನೆ ಹೊಡ್ಕೊಂಡು ಹೋಗಿದ್ದಾಳೆ. ಅರ್ಜುನ ಸುಭದ್ರೆ ನೋಡ್ಕೊಂಡು ಹೋದ ಅಂದ್ಬಿಟ್ರೆ ನಾಳೆ ಯಾರಾದರೂ ಮೊಬೈಲ್ನಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅರ್ಜುನ ಹೊಡ್ಕೊಂಡು ಹೋದ, ಸುಭದ್ರೇನೆ ರಥ ಹೊಡ್ಕೊಂಡು ಹೋಗ್ಲಿ. ಆಗ ಸುಭದ್ರೆ ತಾನೇ ಹೋಗಿದ್ದಾಳೆ ವಾಲಂಟಿಯರ್ ಆಗಿ ಅಂತ ಗೊತ್ತಾಗುತ್ತೆ ಅಂದರು. ಆ ಬಲರಾಮ ಕೂಗಾಡ್ದ. ಇನ್ನೊಂದು ಅಲ್ಲೇನು ಅಂದರೆ ಕೋಟೆ ಬಾಗಿಲು ಅಂತ ಹಾಕ್ಬಿಡ್ತಾರೆ. ಹಾಗೆ ದ್ವಾರಕಾಪಟ್ಟಣದ ಕೋಟೆ ಬಾಗಿಲು ಅಂತ ಹಾಕ್ಬಿಟ್ರೆ ಅದ್ರ ಒಳಗಡೆ ಯಾರೂ ಬಿಡಲ್ಲ. ಅದು ಸುಭದ್ರೆ ಹೋದ್ರೆ ಬಿಡಲೇಬೇಕು. ಅದೇ ಊರಿನೋಳು. ಬಿಡ್ರಿ ಅಂತಂದು ಬಿಟ್ಲು. ಅರ್ಜುನ ಹೋದ್ರೆ ಬಿಡ್ತಿರ್ಲಿಲ್ಲ ಅವರು. ಸುಭದ್ರೆ ತಾನೇ ಹೋಗ್ತಾ ಇದ್ದಿದ್ದರಿಂದ ಬಿಡಬೇಕು, ಬಿಟ್ಬಿಟ್ರು. ಆಮೇಲೆ ಬಲರಾಮ ಅಂತ ಅರ್ಜುನನ್ನು ಕೊಂದು ಬಂದ್ಬಿಡ್ತೀನಿ ಅಂದ. ಅಯ್ಯೋ ಹುಚ್ಚ ಕೂತ್ಕೋ, ಅರ್ಜುನನ್ನು ಕೊಂದು ಬಂದರೆ ಸುಭದ್ರೆ ಪಾಡಿ ಏನಾಗುತ್ತೋ ಈಗ ಎಂಬುದಾಗಿ ಹೇಳ್ತಾನೆ. ಯಾರಾದ್ರೂ ಮದುವೆ ಆಗ್ತಾರೆ ಅವಳನ್ನ
ಅಷ್ಟು ಗೊತ್ತಾಗಲ್ಲ ನಿಂಗೆ, ಮತ್ತೆ ಇನ್ನೇನು ಮಾಡಬೇಕು ಅಂತ. ಹೋಗು ಆರತಕ್ಷತೆ ಮಾಡಿ ಉಡುಗೊರೆ ಕೊಟ್ಟು ಬಾ ಅಂದ. ಆಮೇಲೆಲ್ಲ ಯಾವ್ದವ್ರು ಹೋದ್ರು, ಆರತಕ್ಷತೆ ಮಾಡಿದ್ರು, ಉಡುಗೊರೆ ಕೊಟ್ಟು ಬಂದರು ಎಂಬುದಾಗಿ ಹೇಳ್ತಾರೆ. ಹೀಗೆ ಕೃಷ್ಣನಿಗೆ ಎಲ್ಲನೂ ಇದ್ರಪ್ಪ. ಯಾರು ಸ್ನೇಹಿತರು ಇರಲಿಲ್ಲೇನೋ ಅಂದರು, ಸ್ನೇಹಿತರು ಇದ್ರಪ್ಪ ಅಂದರು. ಯಾರು ಕುಚೇಲ ಅಂತ ಇದ್ದ, ಸುಧಾಮ ಅಂತ ಇದ್ದ, 24 ಜನ ಮಕ್ಕಳು ಅವನಿಗೆ. ಬಡತನದ ಶ್ರೀಮಂತಿಕೆ ಅನ್ನೋದು ಅವನಿಗಿತ್ತು. ಹಾಸಕ್ಕೆ ಹಾಸಿಗೆ ಇಲ್ಲ, ಹೊದಕ್ಕೆ ಹೊದಕೆ ಇಲ್ಲ, ಇಂಥದ್ದಿತ್ತು. ಒಮ್ಮೆ ಹೆಂಡತಿ ಹೇಳ್ತಾಳೆ, ನಿಮ್ಮ ದೇವ್ರನ್ನ ನೋಡ್ಕೊಂಡು ಬರಬಾರ್ದೇನ್ರಿ ಅಂತ. ಸರಿಯಿಂದ ಬರ್ತಾನೆ. ದ್ವಾರದೆಡ ಬಲದಲ್ಲಿ ಜಯ ವಿಜಯರಿಬ್ಬರು ಸೇರಿ ವಿಪರಲ್ಲಿ ಎಂದರು. ಅವನಿಗೆ ಹೇಳ್ದ ದ್ವಾರಪಾಲಕನಿಗೆ, ನಿನ್ನ ಒಂದು ಒಬ್ಬ ಗೆಳೆಯ ಅಂತೆ ಕುಚೇಲ ಅಂತೆ ಬಂದಿದ್ದಾನೆ ಅಂತ ಹೇಳು. ಅವ್ರು ಹೋಗಿ ಕೃಷ್ಣನಿಗೆ ಹೇಳಿ ಬರೋದ್ರು, ಕೃಷ್ಣ ಬಂದು ಎತ್ಕೊಂಡು ಹೊಟ್ಟೋಗಿದ್ದ. ಸಣ್ಣಕ್ಕಿದ್ದ ಎತ್ಕೊಂಡು ಹೋಗಿ ಕೂಡಿಸಿ ಅವನಿಗೇನು ಬೇಕಾದ ಉಪಚಾರ ಮಾಡಿ ಅಭ್ಯಂಜನ ಸ್ನಾನ ಮಾಡಿಸಿ ತಾನು ಊಟ ಮಾಡ್ತಾ ರುಕ್ಮಿಣಿ ತಂದು ಬಡಿಸು ಅಂತ ಹೇಳ್ತಾ 3 ದಿವಸ ಹಳೆಯದೆಲ್ಲ ಸಾಂದೀಪಿನ್ಯಾಚಾರ್ಯ ಜೊತೆ ಇದ್ದಂಥ ಕಾಲದಲ್ಲಿ ಏನೇನು ಮಾತನಾಡಿದ್ದ ಅದನ್ನೆಲ್ಲ ನೆನಪು ಮಾಡಿಕೊಂಡು ಭಾಳ ಸಂತೋಷದಿಂದ 3 ದಿವಸ ಇದ್ದು, ಎಷ್ಟು ದಿವಸ ಇದ್ದರೆ ನಮ್ಮೂರಿಗೆ ನಾವು ಹೋಗಲೇಬೇಕಲ್ಲ, ಹೋಗಿ ಬರ್ತೇನೆ ಕೃಷ್ಣ ಅಂದ. ನಮ್ಮ ಅಕ್ಕ ಏನು ಕೊಟ್ಟು ಕಳಿಸ್ಲಿಲ್ಲೇನೋ ಅಂದ. ಅಲ್ಲೇನೋ ಗಂಟಿದೆಯಲ್ಲ ನೋಡು ಅಂದ. ಇವನು ಬಿಚ್ಚಾಕಿದ ಬಟ್ಟೆ ಇತ್ತು, ಅಲ್ಲೋದ ಗಂಟು ತೊಗೊಂಬಂದ. ಇವನಿಗೋ ನಾಚಿಕೆ, ಆ ಗಂಟು ಬಿಚ್ಚುತ್ತಾ ಇದ್ದಾನೆ. ದಾರಿದ್ರ್ಯದ ಗಂಟನ್ನೇ ಬಿಚ್ಚಿಬಿಟ್ಟ. ನೋಡ್ತಾನೆ, ಅವ ಲಕ್ಕಿ ಬಂದವನು, ಅವ ಲಕ್ಕಿ. ಅದಕ್ಕೆ ಇದು ಅವಲಕ್ಕಿಯಿಂದ ನನಗೆ ಬಹಳ ಪ್ರೀತಿ ಕಣೋ ಅಂದ. 1 ಮುಷ್ಟಿ ಬಾಯಿಗೆ ಹಾಕೊಂಡ. 2ನೇ ಮುಷ್ಟಿ ತಗೊಳ್ಳೋ ಅಷ್ಟಿಗೆ ರುಕ್ಮಿಣಿ ದೇವಿ ಕೈ ಹಿಡಿದು, 1 ಮುಷ್ಟಿಗೆ ಸಕಲ ಐಶ್ವರ್ಯ ಕೊಡ್ಬೇಕು ನಾನು, 2ನೇ ಮುಷ್ಟಿ ಹೇಳಿದ್ರೆ ಅವ್ರ ಮನೆಗೆ ದಾಸಿ ಆಗ್ಬೇಕಾಗತ್ತೆ ನಾನು, ಬೇಡಪ್ಪ ಎಂಬುದಾಗಿ ನಾನು ಹೇಳ್ತಾಳೆ. ಯಾಕೆ ಅಂದರೆ ಸಾಂದೀಪಿನ್ಯಾಚಾರ್ಯ ಹತ್ರ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಗುರುಪತ್ನಿ ಅವಲಕ್ಕಿ ಕಟ್ಕೊಟ್ಲಂತೆ. ಆ ಅವಲಕ್ಕಿ ಗಂಟೆ ಯಾರ ಹತ್ರ ಇತ್ತು ಅಂದರೆ ಸುಧಾಮನ ಹತ್ರ ಇತ್ತು. ಕೃಷ್ಣ ಆ ಕಡೆ ಇದ್ದ. ಜೋರು ಮಳೆ ಬಂದ್ಬಿಡ್ತು. ಆ ಮರದ ಹತ್ರ ಕೃಷ್ಣ ನಿಂತಿದ್ದಾನೆ, ಈ ಮರದ ಹತ್ರ ಸುಧಾಮ ನಿಂತಿದ್ದಾನೆ. ಹಸಿವೆ ಆಗ್ತಾ ಇದೆಯೋ ಅಂದ ಕೃಷ್ಣ. ನೋಡಿಲ್ಲಿ ಅವಲಕ್ಕಿ ಗಂಟೆ ನನ್ನ ಹತ್ರ ಇದೆ. ಚಿಕ್ಕ ಹುಡುಗರು ಪಾಪ, ಆದ್ದರಿಂದ ಇದೆ, ನಿಂಗಿಲ್ಲ ಅಂದ. ತಾನು ಬಾಯಿಗೆ ಹಾಕ್ಕೊಂಡ. 2ನೇ ನಂಗೊಂದು ಹಿಡಿ ಕೊಡಬೇಕು ಅಂದ. ಅದು ಬಾಯಿಗೆ ಹಾಕ್ಕೊಂಡ. 3 ಹಿಡಿನೇ ಹಾಕ್ಕೊಂಡ. ಈ ಅವಲಕ್ಕಿ ಹೆಂಗೆ ತೊಗೋಬೇಕು ಅಂತ ನಂಗೆ ಗೊತ್ತು ಅಂತ ಹೇಳಿದ್ನಂತೆ. ಅದಕ್ಕೆ ಈಗ ತಗೊಂಡ ಎಂಬತಕ್ಕಂಥದ್ದು ಹೇಳಿ ಅವನಿಗೆ ಹೇಳ್ತಾರೆ. ಆಮೇಲೆ ತಾನು ಬರ್ತಾ ಇದ್ದಾನೆ. ಬಂದಾಗ ಹೆಂಗೋ ಈ ಡ್ರೆಸ್ ಹಾಕಿದ್ದಾನೆ, ಇದನ್ನು ಮಾರ್ಕೊಂಡ್ರೆ ಜೀವನ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದೆಲ್ಲ ದರ್ಬಾರ್ ಡ್ರೆಸ್ಸು, ಇಲ್ಲಿರೋವಾಗ ಮಾತ್ರ ಹಾಕ್ಕೊಳ್ಳೋದು. ತೊಗೊಂಡ್ರೆ ನಿಮ್ಮ ಡ್ರೆಸ್ ನಿಮಗೆ ಅಂತ ಅವ್ನು ಕೊಟ್ಟಾಗ ಲಂಗೋಟಿ ಬಂದು ಒಳ್ಳೆಯದನ್ನಂತ ಹೋಗ್ತಾನೆ. ಮನೆಗೆ ಹೋದರೆ ಮನೆ ಅರಮನೆ ಆಗುತ್ತೆ, ಅಂಬರ ಪೀತಾಂಬರ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಇಷ್ಟೆಲ್ಲ ಆದಮೇಲೆ ಅಶ್ವಮೇಧ ಯಾಗ ಮಾಡ್ತೀನಿ ಅಂತ ಕೃಷ್ಣನ ಕೂತ್ಕೋತಾನೆ. ಅಶ್ವಮೇಧ ಯಾಗ ಮಾಡ್ತೀನಿ ಅಂತ ಕೂತ್ಕೊಂಡಾಗ ದೀಕ್ಷೆಯನ್ನು ತಾನು ತೊಡ್ತಾನೆ. ಆಗ ಒಬ್ಬ ಬ್ರಾಹ್ಮಣ ಬರ್ತಾನೆ, ನನ್ನ ಮಕ್ಕಳೆಲ್ಲ ಸಾಯ್ತಾ ಇದ್ದಾರೆ ಹುಟ್ಟಿದ ತಕ್ಷಣ, ಆದ್ದರಿಂದ ಅವ್ರನ್ನ ಏನಾದರೂ ಮಾಡಿ ಬದುಕಿಸಪ್ಪ ಕೃಷ್ಣ ಅಂತಾನೆ. ನಾನು ದೀಕ್ಷೆ ತಗೊಂಡಿದ್ದೀನಿ, ಬರಲ್ಲ ಅಂತಾನೆ. ಅರ್ಜುನ ಹೇಳ್ತಾನೆ, ನಾನು ಬರ್ತೀನಿ, ಹೋಗೇ ಬದುಕಿಸ್ತೀನಿ, ನಿನ್ನ ಕೈನಲ್ಲಿ ಆಗಲ್ವೋ ಅಂತಾನೆ. ಆಗದೆ ಇದ್ರೆ ನಾನು ಇದನ್ನ ಅಗ್ನಿಪ್ರವೇಶ ಮಾಡ್ತೀನಿ ಅಂತಂದ. ನಾನು ಕೃಷ್ಣ ಅಂದ್ಕೊಂಡ್ಯಾ, ಬಲರಾಮ ಅಂತ ಅಂದ್ಕೊಂಡ್ಯಾ ಅಂದ. ಓಹೋ, ಇಷ್ಟೆಲ್ಲ ಗೀತೆ ಕೇಳಿ ವಿಶ್ವರೂಪ ದರ್ಶನ ಮಾಡಿ ಇನ್ನೂ ಉಳಿದಿದೆ ಅಹಂಕಾರ ಅಂದ್ಕೊಂಡ ಕೃಷ್ಣ. ಹೋಗಪ್ಪ ಅಂದ. ಅರ್ಜುನ ಬಂದ, ಬಾಣದ ಕೋಟೆಯನ್ನೇ ಕಟ್ಟಿಬಿಟ್ಟ. ಅದರ ಮಧ್ಯದಲ್ಲಿ ನೋಡ್ತಾನೆ, ಬಾಣದ ಕೋಟೆಯ ಮಧ್ಯದಲ್ಲಿ ಆ ಬಸರಿಯನ್ನು ಹೆಂಗಸನ್ನು ಮಲಗಿಸಿಬಿಟ್ಟ. ಮಗು ಹುಟ್ಟಿತು, ಮಗು ಸಾಯಿತು. ಯಾಕೆಂದರೆ ಜಯ ವಿಜಯ ಕುಮುದ ಕುಮುದಾಕ್ಷ ಚಂಡ ಪ್ರಚಂಡ ದ್ವಾರಪಾಲಕರಿಗೂ ಒಂದು ರೀತಿ ಶಾಪ ಬರುತ್ತೆ, ಭೂಲೋಕದಲ್ಲಿ ಹುಟ್ಟ್ರಿ ಅಂತ. ಹುಟ್ಟಿದ ಕೂಡಲೇ ನಮ್ಮನ್ನು ಕರ್ಕೊಂಬಂದ್ಬಿಡಿ ಅಂದರು. ಅದಕ್ಕೆ ಹಂಗೆ ಮಾಡ್ತಾ ಇದ್ದರು. ಆಗ ಅವ್ರನ್ನೂ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಮತ್ತು ಅಳಕ್ಕೆ ಶುರು ಆಯಿತು, ನಿನ್ನ ಗಾಂಡೀವಿ ಬಿಸಾಕ ಆ ಕಡೆಗೆ, ಏನು ವೀರ ಅಂತ ಅಂದ್ಕೊಂಡು ಕೃಷ್ಣ ಬಂದಿದ್ದರೆ ನನ್ನ ಮಗುನ ರಕ್ಷಣೆ ಆಗ್ತಾಯಿತ್ತು ಅಂತ ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ ಬೈತಾನೆ ಅಂದರೆ ಅರ್ಜುನ ಬೈಸ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತೇನ್ರಿ? ತಲೆ ತಗ್ಗಿಸ್ಕೊಂಡು ಅಗ್ನಿ ಪ್ರವೇಶ ಮಾಡೋಕ್ಕೆ ಹೋದರೆ ಕೃಷ್ಣ ಓಡ್ ಬಂದ, ಕೈ ಹಿಡ್ಕೊಂಡ. ಅವನು ಕರ್ಕೊಂಡು ಗೋಲೋಕಕ್ಕೆ ಹೋಗ್ತಾನೆ. ಅಂಧತಮಸ್ಸನ್ನು ಸುದರ್ಶನ ಚಕ್ರದಿಂದ ಸೀಳ್ತಾನೆ. ಅಲ್ಲಿ ಹೋಗಿ ಆ ಮಕ್ಕಳನ್ನು ದ್ವಾರಪಾಲಕರನ್ನು ಕರೆದು 1-2 ನಿಮಿಷ ನೀವೆಲ್ಲ ಮಗುವಾಗಿ ಬನ್ನಿರಿ ಅಂತೇಳಿ ಮಗುವಾಗಿ ಕರ್ಕೊಂಡು ಬಂದು ಇವಳಿಗೆ ಕೊಡ್ತಾನೆ. ಇದು ಅವನ ಸಾಮರ್ಥ್ಯ. ಹಾಗೆ ಬರಬೇಕಾದ್ರೆ ದಂತವಕ್ರ ಎಂಬತಕ್ಕಂಥವನು ಬರ್ತಾನೆ. ಆ ದಂತವಕ್ರನ ಸಂಹಾರವನ್ನು ಸಹ ತಾನು ಮಾಡ್ತಾನೆ ಅಂತ ಹೇಳಿ, ದೇವಕಿಯಲ್ಲಿ ಪುಟ್ಟಿದವ ಅವನಿಯಲ್ಲಿ ಸಂಚರಿಸತ ಗೋವುಗಳನ್ನು ಕಾಯ್ದ ಗೋವಿಂದ, ಗೋವರ್ಧನ ಗಿರಿಯ ನೆತ್ತಿದ, ಹಾವಿನ ಮೇಲೆ ಕುಣಿದ, ಮಾವ ಕಂಸನ ಕೊಂದ, ದುಷ್ಟಕೂಟವ ಬಡಿದ, ಶಿಷ್ಟರನ್ನು ರಕ್ಷಣೆ ಮಾಡಿದ, ದೃಷ್ಟಿ ಮಾತ್ರದಲ್ಲಿ ಪಾಪವುಗಳನ್ನು ಸುಟ್ಟ, ಕಷ್ಟಗಳೆಲ್ಲ ದೂರ ಆಗುತ್ತಪ್ಪ, ಇಷ್ಟಾರ್ಥ ಈಡೇರುತ್ತೆ, ಅಷ್ಟಮಿ ದಿನದಲ್ಲಿ ಜಗದಿ ಪುಟ್ಟಿ ಬಂದಿರುವನ ಕಥೆ, ಅಷ್ಟ ಸೌಭಾಗ್ಯವನ್ನು ಕೊಟ್ಟು ಸಲಹುತ್ತೆ, ಕುಷ್ಠಾದಿ ರೋಗಗಳು ದೂರವಾಗುತ್ತೆ ಎಂಬುದಾಗಿ ತಾವು ಹೇಳ್ತಾ ಇದ್ದಾರೆ. ಹೀಗೆ ದಶಮಸ್ಕಂದದಲ್ಲಿ ಬರ್ತಕ್ಕಂಥ ವಿಸ್ತಾರವಾದ ಕೃಷ್ಣನ ಒಂದು ಚರಿತ್ರ.
ಅದ್ರ ಪಕ್ಷಿ ನೋಟ ನಾ ಹೇಳಿರೋದಷ್ಟೇ ನಿಮಗೆ. ಅದನ್ನು ವಿವರವಾಗಿ ಹೇಳಬೇಕು ಅಂತಂದರೆ ಅದನ್ನೇ ಒಂದು ತಿಂಗಳು ಹೇಳ್ತಾ ಕೂತ್ಕೊಂಡ್ರು ಸಹ ಮುಗಿದೇ ಇರತಕ್ಕಂಥ ಕಥಾ ಕೃಷ್ಣನ ಕಥಾ ಎಂಬುದಾಗಿ ತಾವು ಹೇಳ್ತಾರೆ. ಅಂತ ಕೃಷ್ಣ ಕಥೆಯನ್ನು ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ಹೇಳಿದ್ರಪ್ಪ ಅಂತ ಹೇಳಿ ದಶಮಸ್ಕಂದವನ್ನು ವೇದವ್ಯಾಸ ಚರಣಾರವಿಂದಕ್ಕೆ ಸಮರ್ಪಣೆ ಮಾಡುತ್ತಾರೆ. ಮುಂದೆ ಏಕಾದಶ ಸ್ಕಂದದಲ್ಲಿ ಕೃಷ್ಣ ಉದ್ಧವನಿಗೆ ಮಾಡ್ತಕ್ಕಂಥ ಉಪದೇಶ, ಜಾಯಂತೆಯ ಉಪಾಖ್ಯಾನ, ಇಡೀ ಭಾಗವತದಲ್ಲಿ ಬರ್ತಕ್ಕಂತಹ ಎಲ್ಲ ಉಪದೇಶಗಳ ಒಂದು ಸಾರ ಏಕಾದಶ ಸ್ಕಂದದಲ್ಲಿ ಇದೆ. ಮಕರಂದಭೂತವಾಗಿರ್ತಕ್ಕಂಥದ್ದು. ನಾಳೆ ವಿಶೇಷವಾಗಿ ಗ್ರಹಣ ಇರ್ತಕ್ಕಂಥ ಕಾಲ ಅಂದರೆ ಸಂಕ್ರಮಣ ಕಾಲ ಅಂತ ಹೇಳ್ತೀವಿ. ನಿಜವಾಗಿ ಸಂಕ್ರಮಣ ಕಾಲವೇ ಬಂದಿದೆ ನಾಳೆ. ಜೊತೆಗೆ ಪ್ರೋಷ್ಠಪದಿ ನಮ್ಮ ಪರೀಕ್ಷಿತ್ ಮಹಾರಾಜ ಮುಕ್ತಿಯನ್ನು ಸೇರಿದಂಥ ದಿವಸ. ಬೇಗೆ ಖಗೇಂದ್ರ ಧ್ವಜಪಾಲ ಮೋದಂ ಅಂತ ಹೇಳ್ತಾನೆ. ಆದ್ದರಿಂದ ಉಳಿದ ಅವಶಿಷ್ಟ ಕಥಾಭಾಗವನ್ನು 7ನೇ ದಿವಸ ಸಪ್ತಾಹ ಕ್ರಮದಲ್ಲಿ ಹೇಳ್ತಾ ಇರೋದರಿಂದ ಸಂಕ್ಷೇಪವಾಗಿ ಹೇಳಿರ್ಬೋದು. ಆದರೂ ಸಾಕಷ್ಟು ವಿಚಾರವನ್ನು ದೇವರು ಹೇಳಿಸಿದ್ದಾನೆ. ಅದಕ್ಕೋಸ್ಕರವಾಗಿ ನಾಳೆ ಅದನ್ನು ಬೆಳಿಗ್ಗೆ 7:30 ಶುರು ಮಾಡೋಣ. ಅಷ್ಟರೊಳಗೆ ದೇವರ ಪೂಜೆ ಎಲ್ಲ ಮುಗಿಸಿ 7:30 9:30 ಮುಗಿಸಿದ್ರೆ ಸಾಕಲ್ಲ. 9:30 ಮುಗಿಸಿದ್ರೆ ಇನ್ನೂ ನಿಮ್ಗೆ 3 hours ಟೈಮ್ ಇರುತ್ತೆ. 2 ಪಂಕ್ತಿ 3 ಪಂಕ್ತಿ ಊಟ ಆಗೋಕ್ಕೂ ಟೈಮ್ ಇರುತ್ತೆ, ಏನು ತೊಂದರೆ ಇಲ್ಲ. ಆದ್ದರಿಂದ 9:30 ಅದನ್ನು ಮುಗಿಸೋಣ. ಅಲ್ಲಿಗೆ 7:30 9:30 ಅಂದರೆ 2 hours, ಒಂದೊಂದು ಸ್ಕಂದಕ್ಕೆ 1 hour ಬೇಕು. ಅದು ಮೊದಲ ಇಂದ ಕೊನೆಯ ತನಕ ಹೇಳಕ್ಕೆ 1/4 ಗಂಟೆ ಬೇಕು. ಅದು ಹೆಂಗೆ ದೇವ್ರು ನುಡಿಸ್ತಾನೆ ನೋಡೋಣ. ಆದ್ದರಿಂದ ಇವತ್ತು ನೋಡ್ರಿ ನಾ ಬೇಗ ಬರ್ಬೇಕಂತ ಅಂದ್ಕೊಂಡೆ, ಲೇಟ್ ಆಗ್ತದೆ. ಭಗವಂತ ಎಷ್ಟು ನುಡಿಸ್ಬೇಕು ಅಷ್ಟೇ ನುಡಿಸೋದು, ಎಷ್ಟು ಕೇಳಬೇಕು ಅಷ್ಟೇ ಕೇಳಿಸೋದು ಎಂಬುದಾಗಿ ಹೇಳಿ ಅನಂತ ಪದ್ಮನಾಭ ಸ್ವಾಮಿ ವ್ರತ ಇವತ್ತು. ನಾನೇ ಅನಂತ ಅಂತ ಹೇಳ್ತಾನೆ. ಕೃಷ್ಣ ಬಲರಾಮರು ಹೋಗ್ತಾ ಇದ್ದಾಗ ಮಧುರಾಪಟ್ಟಣಕ್ಕೆ ಕರ್ಕೊಂಡ್ಬರ್ತಾ ಇದ್ದಾಗ ಮೊನ್ನೆ ಹೇಳಿದೆ, ಆ ಅಕ್ರೂರ ಯಮುನಾ ನದಿ ಒಳಗೆ ಮುಳುಗಿದಾಗ ಅವನಿಗೆ ತೋರಿದ ಅದ್ಭುತವಾದ ರೂಪ ಅದು ಅನಂತ ಪದ್ಮನಾಭ ರೂಪ. ಕೌಂಡಿನ್ಯ ಮಹರ್ಷಿ ಅನಂತನನ್ನು ಹುಡುಕೊಂಡು ಹೋದಾಗ ಯಾರು ಅನಂತ ಅಂದರೆ ನಾನೇ ಅನಂತ ಅಂತಾನೆ. ವನವಾಸದಲ್ಲಿದ್ದಾಗ ಧರ್ಮರಾಜ ಕೇಳ್ತಾನೆ, ನನಗೆ ಯಾಕೆ ಈ ಕಷ್ಟ ಬಂತು, ಈ ಕಷ್ಟ ಎಲ್ಲ ಹೋಗಬೇಕಾದ್ರೆ ಏನಾದರೂ ಒಂದು ವ್ರತ ಇದೆಯಾ ಅಂದರೆ ಭಾದ್ರಪದ ಮಾಸ ಶುಕ್ಲಪಕ್ಷ ಚತುರ್ಥಿ ಅನಂತ ವ್ರತ ಮಾಡು ಅಂತ ಹೇಳ್ತಾನೆ. ಅನಂತ ಅಂದರೆ ಯಾರು, ಶೇಷಾನೋ ನಾಗಾನೋ ಅಂದಾಗ ಯಾರೂ ಅಲ್ಲ ನಾನೇ ಅಂತಾರೆ. ನನಗೆ ಹಲವಾರು ಹೆಸರುಗಳಿದೆ ಅಂತಾನೆ. ವಿಷ್ಣು ವಿಷ್ಣುಕಾರೋ ಭೂತಭವ್ಯ ಭವತ್ಪ್ರಭು, ಭೂತಕೃತ್ ಭೂತಭೃತ್ ಭಾವ ಭೂತಾತ್ಮ ಭೂತಭಾವನ ಅಂತ ಹೇಳ್ತಾ ಅನೇಕ ಹೆಸರುಗಳು ನನಗೆ ಇರ್ತಕ್ಕಂಥದ್ದು ಇದೆಯಪ್ಪ, ನಾನೇ ಅನಂತ ಅಂತ ಹೇಳಿ ಅದ್ಭುತವಾದ ಅನಂತನ ರೂಪವನ್ನು ತಾನು ತೋರಿಸ್ತಾನೆ ಎಂಬತಕ್ಕಂಥ ಅದು ಒಂದು ವಿಶ್ವರೂಪ ದರ್ಶನ. ಅಕ್ರೂರನಿಗೆ ತೋರಿಸ್ತಾ ವಿಶ್ವರೂಪ ದರ್ಶನ. ಅಂಥ ದಿವಸದಲ್ಲಿ ವಿಶೇಷವಾಗಿ ಕೃಷ್ಣನ ಕಥಾ ಅಂತ ಅನ್ನೋದನ್ನು ಶ್ರವಣ ಮಾಡಿದ್ದೀರಿ. ಎಲ್ಲರಿಗೆ ಸನ್ಮಂಗಳವನ್ನು ಕೃಷ್ಣ ಉಂಟು ಮಾಡಲಿ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು. ತುಂಬ ಹೊತ್ತು ಕಾದರೆ ಇವತ್ತು ನೀವು ನನಗೋಸ್ಕರ. ಮಳೆ ಬಂತು, ಹಬ್ಬ ಮುಗಿಸ್ಕೊಂಡು ಸ್ವಲ್ಪ ನಮ್ಮ ಮಗ ಸೊಸೆ ಅವರು ನಮ್ಮ ತಂಗಿರೆಲ್ಲ ಬಂದಿದ್ರು, ಅವರೆಲ್ಲ ಹೊರಟರು. ಮತ್ತೆ ಅದಕ್ಕೋಸ್ಕರವಾಗಿ ಸ್ವಲ್ಪ ಲೇಟ್ ಆಯಿತು. ಮತ್ತೆ ಇಲ್ಲ ಸಿಕ್ಕಿದ್ರೆ ಮಾಮೂಲಿ ಟೈಮ್ ಬಂದ್ಬಿಡ್ತೀನಿ. 6 ಗಂಟೆ ಮುಗ್ದೋಗಿತ್ತು ನಂದು ಇದೆಲ್ಲನೂ. ಇದು ಯಾರಿಗೂ ಸಿಕ್ಕಲಿಲ್ಲ, ಮಳೆ ಬೇರೆ ಬಂತು. ಕಡೆಗೆ ನಮ್ಮ ಹುಡುಗರು ಬುಕ್ ಮಾಡಿದ್ರು. ಆಶ್ಚರ್ಯ ಅಂದರೆ ಬುಕ್ ಮಾಡಿದ ತಕ್ಷಣ ಅವನೇ ಫೋನ್ ಮಾಡ್ದ. ಡ್ರೈವರ್ ಫೋನ್ ಮಾಡಿ ಬರೋಕ್ಕೆ 15 ನಿಮಿಷ